ಮಜಾ ಭಾರತ ನಗೋದಕ್ಕೆ ಕೊಡ್ಬೇಕಿಲ್ಲ ಕಾಸು, ನಗ್ಸೋದಕ್ಕೆ ನಾವಂತೂ ಅಲ್ಲ ಕಂಜೂಸು. ಕಾಮಿಡಿ ರಸಾಯನ ನೀಡೋದಕ್ಕೆ ನಾವ್ ರೆಡಿ, ನಕ್ಕು ನಕ್ಕು ಹೊಟ್ಟೆ ಹೊಣ್ಣಾಕ್ಸ್ಕೊಳಕ್ಕೆ ನೀವು ರೆಡಿ. ಇನ್ಯಾಕ್ತಡ ನಗುವಿನ ಅಡ್ಡಕ್ಕೆ ವೆಲ್ಕಮ್ ವೆಲ್ಕಮ್. ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ನಮ್ಮೆಲ್ಲರ ಚೇಷ್ಟೆಯನ್ನ ಸಹಿಸ್ಕೊಂಡು ನಗ್ನಗ್ತಾ ನಮ್ಮೆಲ್ಲರಿಗೂ ಎನ್ಕರೇಜ್ ಮಾಡ್ತಾ ಇರೋ ಅಂತ ಎಸ್ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ಟೈಮ್ ಸಿಕ್ಕಿದ್ರೆ ಸಾಕಂಗ ಸೈಕಲ್ ಗ್ಯಾಪ್ ಅಲ್ಲಿ ಪಂಚ್ಗಳನ್ನ ಕೊಟ್ಟು ಮನಸಾರ ನಕ್ಕು ನಲಿಸುವಂತ ತಮ್ಮೆಲ್ಲರ ಪ್ರೀತಿಯ ಶ್ರುತಿ ಬಿಡ ನಿಂಬು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್, ಹೇಳಮ್ಮ. ಇವತ್ ನಮ್ ಶೋಗೆ ಒಂದು ಮ್ಯಾರೇಜ್ ಟೀಮ್ ಬರ್ತಾ ಇದೆ ಕಣೋ. ಏನ್ ಅನ್ಕೊಂಡಿಯಾರೆ? ನನ್ನ ಮದುವೆನೂ ಇದೆ ಸ್ಟೇಜು, ಗೆಸ್ಟು ಸ್ಟೇಜ್ ಅಲ್ಲಿ ಇದೆ ಮದುವೆ. ಎಲ್ರ ಮದುವೆ ಇಲ್ಲೇ ಮಾಡ್ಸಕ್ ಆಗಲ್ಲ ಕಣಮ್ಮ. ಏನ್ ಸಮಾಚಾರ ಇದು? ಹಲೋ, ಅವ್ರೇ ನಿಂಗ್ ಮದ್ವೆ ಮಾಡಿಸ್ಕೊಳಕ್ಕೆ ಅಥವಾ ಮದ್ವೆ ಮಾಡಕ್ ಬರ್ತಾ ಇಲ್ಲ. ನಮ್ ಶೋಗೆ ಬರ್ತಾ ಇರೋರು ನಂಜುಂಡಿ ಕಲ್ಯಾಣ ಫಿಲ್ಮ್ ಟೀಮ್. ಸೊ ಲೆಟ್ಸ್ ವೆಲ್ಕಮ್ ನಂಜುಂಡಿ ಕಲ್ಯಾಣದ ಹೀರೋಯಿನ್ ಶ್ರಾವ್ಯ ರಾವ್. ಶ್ರಾವ್ಯ ಜೊತೆಲಿ ಈ ಸಿನಿಮಾದ ನಿರ್ದೇಶಕರು ಕೂಡ ಬಂದಿದ್ದಾರೆ, ರಾಜೇಂದ್ರ ಕಾರಂತ್ ಅವರು. ಲೆಟ್ಸ್ ವೆಲ್ಕಮ್ ರಾಜೇಂದ್ರ ಕಾರಂತ್ ಆನ್ ಸ್ಟೇಜ್. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸರ್. ನಂಜುಂಡಿ ಕಲ್ಯಾಣ ಆ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ. ಆ ರೆಕಾರ್ಡ್ ಬ್ರೇಕ್ ಮಾಡಿರೋಂತ ಸಿನಿಮಾ, ಆ ಟೈಟಲ್ ನ ಇಟ್ಕೊಂಡು ಹೊಸ ಸಿನಿಮಾನ ಮಾಡ್ತಾ ಇದೀರಿ. ಏನಿದೆ ಈ ಮೂವಿನಲ್ಲಿ ಅಂತ ಸಾಹಸ? ನಂಜುಂಡಿ ಕಲ್ಯಾಣನ 1989 ಅಲ್ಲಿ ಬಂದಿರುವಂತಹ ಅದು ಕ್ರಿಯೇಟ್ ಮಾಡಿದ ವೇವ್ಸೇ ಬೇರೆ, ಅದರ ಲೆವೆಲೇ ಬೇರೆ. ಆದ್ರೆ ಇವತ್ತಿನ ದಿನ ನಾವು ತುಂಬಾ ಕಾಂಪಿಟೇಷನ್ ಜೊತೆಗೆ ನಾವು ಸಿನಿಮಾಗಳನ್ನ ಮಾಡ್ಬೇಕಾಗ ಬಂದಿದೆ. ಆ ಕಾಂಪಿಟೇಷನ್ ಲೆವೆಲ್ಗೆ ಅಷ್ಟೊಂದು ಅದ್ಭುತವಾದ ಟೈಟ್ಲ್ ಇಟ್ಕೊಂಡ್ಬಿಟ್ಟು ಆ ಟೈಟ್ಲಿಗೂ ಮೋಸ ಮಾಡದೆ, ನಮಗೂ ನಾವು ಮೋಸ ಮಾಡ್ಕೊಳ್ದೆ, ಪ್ರೇಕ್ಷಕರಿಗೂ ಮೋಸ ಮಾಡದೆ ಒಂದು ಹೊಸ ಅನುಭವ ಅಥವಾ ಹೊಸ ನಗುವನ್ನು ಕೊಡುವಂತಹ ಕೆಲಸ ಮಾಡಿದೀವಿ ಅಂತ ನನಗೆ ಖಂಡಿತ ಧೈರ್ಯ ಇದೆ. ನಿಮ್ಮ ರೋಲ್ ಸ್ಪೆಷಾಲಿಟಿ ಏನು? ವಂಡರ್ಫುಲ್ ಕತೆ, ಒಂದು ಫ್ರೆಶ್ ಕಾಮಿಡಿ ಇದೆ, ಲವ್ ಸ್ಟೋರಿ ಇದೆ, ಸೆಂಟಿಮೆಂಟ್ಸ್ ಇದೆ. ಸೊ ಓವರ್ ಆಲ್ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸಿನಿಮಾದ ಬಗ್ಗೆ ಹೆಚ್ಚು ಮಾತಾಡೋಣ. ಬರೋದಕ್ಕಿಂತ ಮುಂಚೆ ನನ್ನ ಚರ್ಮದಲ್ಲಿ ತಯಾರಿಸಿದಂತ ಸೀರೆ ಇದಿದೆ ಸರ್, ಸೀರೆ ಅಂತೆ ಸೀಟ್ ಇದೆ ಸರ್, ಸೀಟ್. ಅದರಲ್ಲಿ ದಯವಿಟ್ಟು ಆಸೀನರಾಗಬೇಕು. ನಿರಂಜನ್, ಪ್ರೀತಿಗೋಸ್ಕರ ಹುಡುಗರು ಏನೇನೆಲ್ಲ ತ್ಯಾಗ ಮಾಡ್ತಾರಂತ ಗೊತ್ತಾ ನಿಂಗೆ? ಹುಡುಗರು ಅಂದ್ರೇನೆ ಹಾಗೆ ಕಣೆ, ತ್ಯಾಗ ಮೂರ್ತಿಗಳು. ಸರಿ, ಆ ಮ್ಯಾಟ್ರ್ ಇವಾಗ ಇಲ್ಲಿ ಯಾಕೆ? ಇಲ್ಲೊಬ್ಬ ಚಿರತೆ ಚಿತೆ ಮೇಲೆ ಮಲ್ಕೊಳ್ಳೋ ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದಾನ್ ಕಣ. ಅಯ್ಯಯ್ಯೋ. ಆ ಕತೆ ಹೇಳೋದಕ್ ಬರ್ತಾ ಇದಾರೆ ನಮ್ಮ ಕಿರಿಕ್ ಕಲಾಕಾರ್ಸ್. ಲೆಟ್ಸ್ ವೆಲ್ಕಮ್ ಕಿರಿಕ್ ಕಲಾಕಾರ್ಸ್ ಆನ್ ಸ್ಟೇಜ್. ಲೇರಾಣಿ ಮಜಾ ಭಾರತ ಸ್ಟೇಜಿಗೆ ಹುಲಿ ಎಂಟ್ರಿ ಕೊಡ್ತು ಅಂದ್ರೆ ಆಡಿಯನ್ಸ್ ಸೀಟಲ್ಲಿ ಕೂತಿರೋ ಹುಡುಗಿಯರು ಸಿಳ್ಳೆ ಹೊಡೆದ್ ಕೇಕ್ ಹಾಕ್ತಾರೆ, ಹುಡುಗರು ಎದ್ದು ನಿತ್ಕ ಚಪ್ಪಾಳೆ ಹೊಡಿತಾರೆ. ಕರ್ನಾಟಕ 6 ಪ್ಯಾಕ್ ನೋಡಿ ಸುಸ್ತಾಗುತ್ತೆ. ಲೇ, ಗಂಭೀರವಾಗಿ ಬರ್ತಾ ಇರೋ ಹುಲಿನ ಗಂಗಮ್ ಸ್ಟೈಲ್ ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಬತ್ತಿಯಲ್ಲ. 4 ವರ್ಷದಿಂದ ಈ ಹುಲಿ ಹುಚ್ಚು ನಾಯಿ ತರ ನಿನ್ನಿಂದ ಅಲಿತಾ ಇದ್ರು. ಒಂದ್ 2 ಪ್ಲೇಟು ಹೊಳಸೋಗಿರೋ ಪ್ರೀತಿ ಹಾಕಕ್ಕೆ ಏನೇ ರೋಗ ನಿಂಗೆ? ಬಿಸಿ ಬಿಸಿ ರೆಡಿ ಆಗ್ತೊಂಡು ತಂದು ಕೊಡ್ತೇನೆ. ಲವ್ ಮೀ, ಕಮ್ ಆನ್, ಲವ್ ಮೀ, ಲವ್ ಮೀ. ನೀನ್ ಕಾಲಿಡ್ಕತೀನಿ ಲವ್ ಮಾಡೆ. ಅಲ್ಲ, ನಾನು ಕಂಡ್ರೆ ನಿಂಗೆ ಇಷ್ಟ ಇಲ್ಲ ಮರತಿ. ಬೆಂಕಿ ಇಷ್ಟ ಅಂತ ಹುಲಿ ಅವರ ಮೇಲೆ ಕೂತ್ಕೊಳ್ಳಿಕ್ ಆಗ್ತದ? ಒಂದ್ಸರಿ ಕೂತ್ ನೋಡು. ಇರ್ಲಿ, 4 ವರ್ಷದಿಂದ ನೀನ್ ಲವ್ ಮಾಡೋರು ನಾನು ಒಪ್ಕೊಂಡ. ವಾಸ್ತು ಸರಿ ಇಲ್ಲ ಅನ್ಸುತ್ತೆ, ಅಲ್ಲೆಲ್ಲರೂ ದೂರ ಹೋಗಿ ಲವ್ ಮಾಡೋಣ ಬಾ. ಅಯ್ಯೋ 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 ಅಯ್ಯೋ, ಬಿಡು. ದೂರ ಕರ್ಕೊಂಡು ಹೋಗಿ ಬಾಯ್ ಬಳ್ಕೊಳಂಗ ಏನಾದ್ರು ಮಾಡಿದ್ರೆ? ನಾವ್ ಹಂಗೆಲ್ಲ ಮಾಡಲ್ಲ. ಇವತ್ತು ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ಸರ್ ಇವಳಿಗೆ. ಇವಳು 100% ನಾನು ಒಪ್ಕೊಂಡ್ಲೇಬೇಕು. ಕಣ್ಮುಚ್ಚ, ಕಣ್ಣ ಮುಚ್ಚೆ, ಗಾಡೆ ಗೂಡೆ, ಮಜಾ ಬಾರ ಸ್ಟೇಜು ನೋಡೆ. ಏನು ಕಾಣಿಸ್ತಿಲ್ಲ. ಅಲ್ಲೋಡು, ನನಗೆ ತುಂಬಾ ಖುಷಿ ಆಗ್ತಿದೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಕಣೋ. ಇರ್ಲಿ ಬಿಡು, ಇಷ್ಟಕ್ಕೆಲ್ಲ ಯಾರು ಕಾಲಿಗೆ ಬೀಳ್ತಾರ? ನನಗೆ ತುಂಬಾ ಖುಷಿ ಆಗ್ತಿದೆ. ಹೋಗ್ತಾ ಇರೋದ್ಕ? ನೀನೆಲ್ಲ ಹೋಗ್ತಿದ್ಯಾ? ಬಿಂದಿಗೆ ತಕೊಂಡು ಬಾವಿವರೆಗೂ ಬಂದವನು ನೀರ್ ಸೇದೆ ಹೋಗ್ತಿದ್ಯಲ್ಲ. ನಮ್ ಬಿಂದಿಗೆ ತೂತಾಗಿದೆ, ಹೊಸ ಬಿಂದಿಗೆ ತತ್ತೀನಿ. ನನಗೆ ಕನ್ಸು ಇವತ್ತು ನನ್ಸಾಗ್ತಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ.
ನನಗೆ ತುಂಬಾ ಖುಷಿ ಆಗ್ತಿದೆ. ನಂಗೂ ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಯಾರು ನೀನು? ನಾನು ರಾಣಿ. ನೀನ್ ರಾಣಿ ಆದ್ರೆ ನಾನೇನ್ ಕಪ್ಪ ಕಾಣಿಕೆ ಕೊಡ್ಬೇಕಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ. ಸರ್ ನನ್ನ ಹೆಸರು ರಾಣಿ ಅಂತ. ನಿನ್ನ ಹೆಸರು ರಾಣಿ ಆದ್ರೆ ನಾನೇನ್ ಮಹಾರಾಜ ಆಗ್ಬೇಕಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ. ಸರ್ ನೀವೇನ್ ಸರ್ ಕುಕ್ಕರ್ ತರ ಅನ್ನ ಬೇಯೋ ಮುಂಚೆನೆ ವಿಸಿಲ್ ಹೊಡಿತಿದ್ದೀರಲ್ಲ? ನನ್ನ ಹೆಸರು ರಾಣಿ ಅಂತ. ವಿಜಯ್ ಅವ್ರು ಕಳ್ಸಿದ್ದಾರೆ ನಿಮ್ಗೆ ಜೂನಿಯರ್ ಟ್ರೈನಿ ಆಗಕ್ಕೆ. ಓ ಅವಳ ನೀನು? ಗುಡ್ ಗರ್ಲ್, ಲುಕಿಂಗ್ ಲೈಕ್ ಎ ಗುಂಡ್ ಕಲ್ಯಾ. ಏನ್ ಓದಿದ್ಯಾ? BA. ಬಿ ಎನಾ? ನಾನು ಗೊತ್ತಿರ್ಬೇಕಾದ್ರೆ ಎ ಬಿ ಇಂದ ಸ್ಟಾರ್ಟ್ ಆಗ್ತಿತ್ತಲ್ಲ, ಚೇಂಜ್ ಮಾಡಿಬಿಟ್ರ. ಶಪಾಸ್. ಅದಕ್ಕೆ ಯಾಕೆ ಸರ್ ಹೊಡಿತೀರಾ? ಅದು ಬಿಡಿ, ಈ ಮೆಷಿನ್ ಯಾವುದು? ನಂದೇ, ನಾ ಕಂಡು ಹಿಡಿದಿರೋ ಮಷೀನು. ಇಡಿಯಟ್ ಗರ್ಲ್, ಡೋಂಟ್ ಟಚ್ ದಟ್. ಅದು ನನ್ನ ಸರ್ವಸ್ವ, ನನ್ನ ಕನಸು. ನನ್ನ ಹೆಂಡತಿಗಿಂತ ಜಾಸ್ತಿ ಲವ್ ಮಾಡ್ತೀನಿ ಅದನ್ನ. ಏನ್ ಸರ್ ನೀವು ಅಡ್ಗೆ ಮಾಡಕ್ ಬಂದೊಳಗೆ ಸ್ಟವ್ವೇ ಹಚ್ಬೇಡಿ ಅಂತಿದ್ದೀರಲ್ಲ? ಈ ಮೆಷಿನ್ ಹೆಂಗ್ ಆಪರೇಟ್ ಮಾಡೋದು ಸರ್? ನೋಡಮ್ಮ, ಅದನ್ನ ಇವತ್ತಾನೇ ಕಂಡು ಹಿಡಿದಿರೋ ಮಷೀನು. ಆ ಮಷೀನಿಂದ ಒಬ್ಬ ವ್ಯಕ್ತಿ ರೋಗ ಮ್ಯಾನರಿಸಮ್ನ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅದು ಹೆಂಗೆ ಟ್ರಾನ್ಸ್ಫರ್ ಮಾಡೋದು? ಸಿಂಪಲ್ ಕಣಮ್ಮ. ನೋಡು, ಈ ಚೇರ್ ಮೇಲೆ ಒಬ್ಬ ರೋಗಗ್ರಸ್ತ ಪೇಷಂಟ್ ನ ಕೂರ್ಸೋದು, ಈ ಚೇರ್ ಮೇಲೆ ಒಬ್ಬ ನಾರ್ಮಲ್ ವ್ಯಕ್ತಿನ ಕೂರ್ಸೋದು, ಆಮೇಲೆ ಅವರಿಬ್ಬರ ಕೈಗೆ ಈ ಹ್ಯಾಂಡ್ ಗಳನ್ನ ಕೊಡೋದು. ಆಮೇಲೆ ಈ ಬಟನ್ ಒತ್ತಿದ್ರೆ ಈ ವ್ಯಕ್ತಿಯ ರೋಗ ಮ್ಯಾನರಿಸಮ್ ಈ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾವ್ದಕ್ಕೂ ಒಂದ್ ಸೆಕೆಂಡ್ ಮಾಡಿ. ಸೆಕೆಂಡ್ ಅಲ್ಲಿ ಏನು ಮಾಡಕ್ಕಾಗಲ್ವಲ್ಲಮ್ಮ? ಒಂದ್ ಸೆಕೆಂಡ್ ಮಾಡಿ ಅಂದ್ರೆ. ಸೆಕೆಂಡ್ ಮೊದ್ಲೇ ಕೈ ಶೇಕ್ ಆಗ್ತಾ ಇದೆ. ಒಂದೇ ಮಾತಲ್ಲಿ ಹೇಳ್ಬಿಡಿ, ನನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅನ್ಸುತ್ತೆ. ಅದು ಬಿಡಿ ಸರ್, ಇದನ್ನ ಹೆಂಗ್ ಆಪರೇಟ್ ಮಾಡೋದು? ಓ, ಹೆಂಗಂತ ಹೇಳಮ್ಮ. ಅದನ್ನ ಆಪರೇಟ್ ಮಾಡ್ಬೇಕು ಅಂತ ಪೇಷಂಟ್ ಗಳಿಗೆ ಬರೋಕ್ ಹೇಳಿದೀನಿ, ಆದ್ರೆ ಆ ನಾರ್ಮಲ್ ಸೀಟ್ ಮೇಲೆ ಕೂತ್ಕೊಳ್ಳೋ ವ್ಯಕ್ತಿನ ಸಿಗ್ತಾ ಇಲ್ವೇ? ನಿಂಗ್ ಲವರ್ ಇದಾನಾ? ಇದಾನೆ ಸರ್, ಅದನ್ನ ನಾನು ಇನ್ನೂ ಒಪ್ಕೊಂಡಿಲ್ಲ. ಕೈಕಾಲ್ ನೆಟ್ಗಿದೆ ತಾನೆ? ಸರ್ ಯಾಕೆ ಸರ್ ಹಂಗಂತಿದ್ದೀರಾ? ಇವಾಗ ತಾನೇ ಶೋರೂಮ್ ಇಂದ ಬಿಟ್ಟಿರೋ ಗಾಡಿ ತರ ಇದ್ದಾನೆ ಸರ್. ಒಂದ್ಸಲ ಆ ಗಾಡಿ ಕರ್ಸಮ್ಮ, ಟೆಸ್ಟ್ ಡ್ರೈವ್ ಮಾಡೋಣ. ಸರ್ ಇನ್ನು ಒಂದ್ ಸರ್ತಿನೂ ಸರ್ವಿಸ್ ಆಗದೆ ಇರೋ ಗಾಡಿನ ಗ್ಯಾರೇಜ್ಗೆ ಕರ್ಕೊಂಡ್ ಬನ್ನಿ ಅಂತಿದ್ದೀರಲ್ಲ ಸರ್? ಆಯ್ತು ಬಿಡಮ್ಮ, ನೀವು ಹೋಗು. ನನ್ ಬಾಯ್ ಫ್ರೆಂಡ್ ಇದ್ರ ಮೇಲೆ ಕೂತ್ಕೊಂಡು ಏನಾರು ಆಗ್ಬಿಟ್ರೆ? ಹೊತ್ಕೊಂಡು ಹೋಗು, ಏನು ಆಗಲ್ಲಮ್ಮ. ಪಕ್ಕನಾ? ಪಕ್ಕ. ಸರ್ವಿಸ್ ಆಗ್ದಿರೋ ಗಾಡಿ ಅಂತೆ ಅದಂತೆ ಬಂದ್ಬಿಡ್ತವೆ. ಹಲೋ ರಾಜು. ಹಲೋ. ಆವಾಗ್ಲೇ ಬಿಟ್ಟೋದಲ್ಲ ರಿಸರ್ಚ್ ಸೆಂಟರ್, ಅಲ್ಲಿಗೆ ಬಂದ್ಬಿಡು. ನನ್ನ ಅಲ್ಗೆನ ನಾನೇ ನನ್ 32 ಅಲ್ಗಳಿಂದ ಕಚ್ಚಾಗ ಅನ್ಸ್ತಾ ಇದೆ. ಏನಾಯ್ತು ಗೊತ್ತಾ? ಹಲೋ, ಇವನೇ ನಾನು ಹೇಳಿರೋ ಗಾಡಿ. ಬೈಲಿ, ಶೋರೂಮ್ ಗಾಡಿ ಅಂದೆ. ಗ್ಯಾರೇಜ್ ರೀಪೇಟಿಂಗ್ ಬಂದಿರೋ ಹಳೆ ಗಾಡಿ ಇದ್ದಂಗಿದೆ. ಮಕ್ಕಳು ಕಳೆನೇ ಇಲ್ವಲ್ಲೋ? ಎಲ್ಗೊಂಟೆ? ತೊಳ್ಕೊಬರಕ್ ಮಕಾನ. ಅದ್ನು ತೊಳ್ಕೊಂಬ. ಟೈಮ್ ಎಷ್ಟಾಯ್ತು? 9:10. ಯಾವ್ದಾದ್ರು ಒಂದ್ ಹೇಳು. 9, 10? 9 ಗಂಟೆ 10 ನಿಮಿಷ. ಇವನೇನು ಹಿಂಗ ಆಡ್ತಾವನೆ? ಅದೆಲ್ಲ ಗೊತ್ತಿಲ್ಲ ರಾಜ. ನೀನ್ ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ರೆ ಆ ಚೇರ್ ಮೇಲೆ ಕೂತ್ಕೋ. ಆ ಚೇರ್ ಮೇಲೆ ನಿನ್ಗೋಸ್ಕರ ಈ ಚೀತೆ ಮೇಲೆ ಮಲ್ಗೋ. ಹುಲಿ ಅಂತಿದ್ದೆ. ಸೀಸನ್ ಚೇಂಜ್ ಆಯ್ತಾ? ಲೇ ಚೀತಾ, ಅಲ್ಲಿ ಚೀತೆ ರೆಡಿ ಆಗಿದೆ, ಹೋಗಿ ಕೂತ್ಕೊಳ್ಳ. ಏನ್ ನೋಡ್ತಿದೀಯಾ? ಏನು ಆಗಲ್ವಾ? ಕೂತ್ಕೋ. ಏನು ಆಗಲ್ವಾ? ಅರೆ, ಏನಾಗುತ್ತೆ? ಈ ಚೀತ ಎಂತೆಂತ ಚೇರ್ ಮೇಲೆ ಕೂತಾಗ್ಲೇ ಏನೂ ಆಗಿಲ್ಲ. ಹುಲಿ ಅಂದೆ. ಇಲ್ಲೇನ್ ಚಕ್ಲಿ ಆಗ್ತಾ ಇದ್ಯಾ? ಕರೆಕ್ಟಾಗಿ ಕೂತ್ಕೊಳ್ಳ. ಹಾಯ್ ಮಿಸ್ಟರ್ ದಿನೇಶ್. I like it. ಡಾಕ್ಟ್ರೆ, ಕೆರೆಯೋದ್ರಲ್ಲಿ ಅದೇನ್ ಸುಖ ಇಟ್ಟಿದ್ದಾನೆ ಭಗವಂತ. ಕಾಂತ ಕ್ಯಾಮ್ರಾಮ್ಯಾನ್ ಅಲ್ಲಾಡ್ಸು, ಕಾಂತ ಅಲ್ಲಾಡ್ಸು. ನೀನ್ ಅಲ್ಲಾಡ್ಸು, ನಾನು ಇಲ್ಲಿ ಕೆರ್ಕೋತೀನಿ ಡಾಕ್ಟ್ರೆ. ಏನಾಗಿದೆ ಡಾಕ್ಟ್ರೆ? ಕೆರ್ದು ಹುಣ್ಣೆಲ್ಲ ಹಣ್ಣಾಗಿದ್ದಾವೆ ಡಾಕ್ಟ್ರೆ. ಮತ್ತೆಲ್ಲ ಆರಾಮ್ ತಾನೆ? ಲೇ ನಾಯಿ, ಚಿತೆಲ್ ಸುಡ್ತಿರೋ ಹೆಣಕ್ಕೆ ಚೊಡಿ ಆಗ್ತಿದೆ ಏನೋ ಅಂತ ಕೇಳ್ದಂಗಾಯ್ತಲ್ಲ ನಿನ್ ಕತೆ. ಡಾಕ್ಟ್ರೆ, ಹುಣ್ಣೆಲ್ಲ ಕೆರೆದು ಹಣ್ಣಾಗಿ ಕೆಂಪಾಗಿದಾವೆ ಡಾಕ್ಟ್ರೆ. ಆಹಾ, ಯಾವುದು ಕೆಂಪು ಬಾಲೆ? ನಿನಗೊಂದು ಅವಕಾಶ ಕೊಡ್ತೀನಿ, ಬಂದು ಕೇರಿತೀಯ? ಕೆರೆ ಕಿತ್ತೋಗುತ್ತೆ. ಟೆಸ್ಟಿಂಗ್ ಫೆಲೋಸ್, ಅಚ್ಚೆ ಗೆಟ್ ಔಟ್.
ಅವ್ನ ಅಷ್ಟು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಬೈತಾನೆ, ಅರ್ಥ ಆಗಲ್ವಾ? ಸುಮ್ಮನೆ ಕುತ್ಕೊಳ್ಳ. ಇದನ್ನ ಹಿಡ್ಕೋ. ಇದೇನು ಡಾಕ್ಟ್ರೆ, ನಾನ್ ಸೇದ್ ಬಿಟ್ಟಿರೋ ಸಿಗಾರ್ ಇದ್ದಂಗಿದೆ. ಇದನ್ನ ನೀವು ಹಿಡ್ಕೊಳ್ಳಿ. ಏನೇ ಇದು? ಹಿಡ್ಕೊಂಡ್ ಕೂತ್ಕೋ. ಈ ಕೈಯಲ್ಲಿ ಇನ್ನೂ ಏನೇನ್ ಹಿಡ್ಕೊಬೇಕು? ಬಟನ್ ಒತ್ತೀನಿ. ಸೂಪರ್ ಸೂಪರ್. ಮಿಸ್ಟರ್ ದಿನೇಶ್, ಹೌಸ್ ದ ಫೀಲಿಂಗ್ ನಾವ್? ಡಾಕ್ಟ್ರೆ ಡಾಕ್ಟ್ರೆ, ಇದೇನು ಅರೆ ಕ್ಷಣದಲ್ಲಿ ನನ್ನ ರೋಗನ ವಾಸಿ ಮಾಡ್ಬಿಟ್ರಲ್ಲ ಡಾಕ್ಟ್ರೆ. ಐ ಲೈಕ್ ಇಟ್ ಅಂದಾಗ ನಿಮ್ ಫೀಸು? ಫೀಸ್ ಏನು ಬೇಡ, ಪ್ರೀತಿ ಗೌರವ ಅಭಿಮಾನ ಅಟ್ ಸಾಕು. ಮಿಸ್ಟರ್ ದಿನೇಶ್ ಹೋಗ್ ಬನ್ನಿ. ಹಾ ಅಂದಾಗ ಮಿಸ್ಟರ್ ದಿನೇಶ್, ನಿಮ್ ವಾಟ್ಸಪ್ ಅಲ್ಲಿ ನಮ್ಮ ಮಷಿನ್ ಬಗ್ಗೆ ಒಳ್ಳೆ ಕಮೆಂಟ್ಸ್ ಹಾಕಿ, ಆಯ್ತಾ? ಬೈ ಆಲ್ ಮೀನ್ಸ್. ಓಕೆ ಬಾಯ್ ಬಾಯ್. ಐ ಡೋಂಟ್ ಲೈಕ್ ಇಟ್. ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಈಗ ಬರೋ ಜೋಗನೆಲ್ಲ ನನಗೆ ಟ್ರಾನ್ಸ್ಫರ್ ಮಾಡಿದ್ಯಾ ಮ್ಯಾನ್? ಇದೇನಿದು? ಇನ್ನು ಎಷ್ಟೊತ್ತಲ್ಲಿ ಕೆರ್ಕೊಂಬೇಕೆ? ಏನು ಆಗ್ತಾ ಇದೆ ನಿನ್ಗೆ? ಮಟ್ಗಿ ಟೋಸ್ ಅನ್ಸುತ್ತೆ, ಅದಕ್ಕೆ ಕೆರಿತಾ ಇದೆ. ಮಡ್ಕಿ ದೋಸ? ಸೊಳ್ಳೆ ಸೊಳ್ಳೆನಾ? ಇಂಗ್ಲಿಷ್ ಬರಲ್ವಾ? ಇನ್ನು ಎಷ್ಟೊತ್ತು ಇಲ್ಲಿರ್ಬೇಕು ಹೇಳು? 2 ನಿಮಿಷ ಕಣೋ, ನಾನ್ ಡಾಕ್ಟರ್ ಹತ್ರ ಎಲ್ಲ ಹೇಳ್ತೀನಿ. ನೀನ್ ಅಷ್ಟೇ ಏನು ನಿನ್ ಪ್ರಾಬ್ಲಮ್ಮು? ಏನು ನಿನ್ ಪ್ರಾಬ್ಲಮ್ಮು? ಅಯ್ಯಲ್ಲ, ಏನು ನಿನ್ ಪ್ರಾಬ್ಲಮ್ಮು? ಸರ್, ಮಜಾ ಬರ್ತಲ್ ತುಬುಕ್ ಸರ್ ಅಂತ ಬಿರುದು ಕೊಟ್ಮೇಲೆ ವಾಸಿನೇ ಆಗ್ತಾ ಇಲ್ಲ ಸರ್. ಹೆಂಗಾದ್ರೂ ಮಾಡಿ ವಾಸಿ ಮಾಡಿ ಡಾಕ್ಟ್ರೆ, ವಾಸಿ ಮಾಡಿ ಡಾಕ್ಟ್ರೆ, ವಾಸಿ ಮಾಡಿ ಡಾಕ್ಟ್ರೆ. ನಾನ್ ಕಣೋ ಡಾಕ್ಟರು. ನೀವೇ ಮಾತಾಡ್ಕೋಬೇಡಿ, ನಾನ್ ಬರೀ ಕೆರ್ಕೊಂಡಿದ್ಬಿಡ್ತೀನಿ. ನೀನ್ ತುಪ್ಕೊಂಡು ನಿನ್ ಮುಖನೇ ಒರ್ಸಿದ್ರೆ ನಮ್ಮ ಮುಖ ಯಾರು ಒರ್ಸೋರು? ಬಾಯಿಲಿ ಒರ್ಸು. ಲೇ, ಕೆಟ್ಟದಾಗ ಉಗ್ದು ಇಲ್ಲಿರೋರಿಗೆಲ್ಲ ವಾಮಿಟ್ ಬರ್ಸ್ತೀರ ಕಣ. ಲೈ ಎದ್ದಳ, ಅಲ್ಲೇ ಕುತ್ಕೊಳ. ನೀ ಕುತ್ಕೊಳ ಇಲ್ಲಿ. ಇದನ್ನ ಹಿಡ್ಕೊ. ಎಸ್, ಅದನ್ನ ಅವ್ನ ಕೈ ಕೊಡಮ್ಮ. ಈಗ ಬಟನ್ ಒತ್ತೀನಿ. ಸೂಪರ್. ಮಿಸ್ಟರ್ ತುಬುಕ್, ಹೌಸ್ ದ ಫೀಲಿಂಗ್ ನಾವ್? ವಾವ್, ಸೂಪರ್ ಡಾಕ್ಟ್ರೆ. ಏನ್ ಮಿಷಿನ್ ಡಾಕ್ಟ್ರೆ? ನಿಮ್ ಮಿಷಿನ್ ಸಖತ್ತಾಗಿದೆ, ಸೂಪರ್ ಕೆಲಸ ಮಾಡುತ್ತೆ. ದುಡ್ಡೇನು ಬೇಡ ಮಿಸ್ಟರ್ ತುಬುಕ್. ದುಡ್ಡು ಯಾರು ಕೊಡ್ತಾ ಇದ್ರು ಡಾಕ್ಟ್ರೆ? ರಬ್ಬರ್ ಬ್ಯಾಂಡ್ ಹುಡುಕ್ತಾ ಸಿಗ್ಲಿಲ್ಲ ಅಷ್ಟೇ. ತುಬುಕ್, ಹೇಳಿ. ವಾಟ್ಸಪ್ ಅಲ್ಲಿ ನಮ್ಮ ಮಷಿನ್ ಬಗ್ಗೆ ಒಳ್ಳೆ ಕಮೆಂಟ್ಸ್ ಹಾಕಿ, ಆಯ್ತಾ? ಫೋಟೋನೇ ಹಾಕ್ತೀನಿ ಬಿಡಿ. ಓಕೆ ಬಾಯ್. ನಾನೇ ಕೆಟ್ಟು ಅಂತ ತುಪ್ತಾ ಇದ್ದೀನಿ. ಸಾರಿ ಕಣೆ. ಅಯ್ಯೋ ಡಾಕ್ಟ್ರೆ, ಬೇರೆಯವ್ರ ಮದ್ವೆಗೆ ನಾವ್ ಯಾಕೆ ಡಾಕ್ಟ್ರೆ ಪೆಂಡಾಲ್ ಆಗ್ಬೇಕು? ಕೆಲವೊಮ್ಮೆ ಆಗ್ಬೇಕಮ್ಮ, ಇನ್ ಒಂದೇ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಲಾಸ್ಟ್ ಆಗೋಯ್ತು. ಟವಲ್ ಗಟ್ಟಿಯಾಗಿ ಹಿಡ್ಕೋ ರಾಘವೇಂದ್ರ ಪ್ಲೀಸ್. ಎಂತ ಕೆಮ್ಮ? ಅಲ್ಲ, ಹೆಣ್ತನದ ಹಮ್ಮು. ಡಾಕ್ಟರ್, ರಗಿಣಿ, ಮೊನ್ನೆ ಮಾಲಿಗೆ ಹೋಗಿದ್ದೆ, ಏನಾಗಿತ್ತು ಗೊತ್ತಾ? ಏನಾಯ್ತು? ಟಾಯ್ಲೆಟಿಗೆ ಅರ್ಜೆಂಟ್ ಆಗಿತ್ತು. ಇಲ್ಲಿ ಹಿ ಅಂತ ಇತ್ತು, ಅಲ್ಲಿ ಶಿ ಅಂತ ಇತ್ತು. ನಾನು ಹೀಗೆ ಹೋಗ್ತಾ ಇದ್ದೆ, ಆದ್ರೆ ಎಲ್ಲರೂ ಶೀಗೆ ಹೋಗು ಅಂತಾರೆ ಡಾಕ್ಟ್ರೇ. ಡಾಕ್ಟ್ರೇ, ಸ್ವೀಟ್ ಇಷ್ಟ ಆಗಿ ಸ್ವೀಟ್ ತಿನ್ನೋಣ ಅಂತ ಬೇಕರಿಗೆ ಹೋಗಿದ್ದೆ. ಬನ್ಸ್ ನೋಡಿದ್ಮೇಲೆ ಸ್ವೀಟ್ ತಿನ್ನೋಕೆ ಮನ್ಸಾಗಿಲ್ಲ, ಬನ್ಸ್ ತಗೊಂಡು ಸುಮ್ಮನೆ ಬಂದ್ಬಿಟ್ಟೆ. ಡಾಕ್ಟ್ರೇ, ನಾನು ಹಿಂಗಿದ್ದೀನಿ, ಹಂಗಬೇಕು, ಅದಕ್ಕೆ ಹೆಂಗಾದ್ರೂ ಮಾಡಿ ಪ್ಲೀಸ್ ಮಾಡಿ, ಒಟ್ನಲ್ಲಿ ಮಾಡಿ. ಕಮಾನ್. ಡಾಕ್ಟ್ರೇ, ನಿಮ್ ಮಿಷಿನ್ ಸರಿಯಾಗಿ ಕೆಲಸ ಮಾಡುತ್ತಾ? ಏಯ್, ಬಿಗಿ ಹಿಡ್ಕೊಂಡು ಮಾತಾಡು. ಏಯ್,
ನಾನು ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡು ಅಂದೆ. ಹಂಗಲ್ಲ, ಇನ್ನೊಂದ್ ಸ್ವಲ್ಪ ಹೇಳಿ. ಹಿಂಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ಸೊಂಟ ಅಲ್ಲಾಡ್ಸ್ಬಿಟ್ಟು ಕಿರೀಟ ತಗೊಂಡ್ಬಿಡು. ಕೂತ್ಕೊಳ್ಳ. ಲೇ, ಇದನ್ನ ಹಿಡ್ಕೊ. ನನ್ ಕೈಯಲ್ಲಿ ಕೊಡಿ. ಅದನ್ನ ಅವ್ನ ಕೈಲಿ ಕೊಡಮ್ಮ. ಈಗ ಬಟನ್ ಒತ್ತೀನಿ. ಸೂಪರ್. ಮಿಸ್ಟರ್ ಓಕೆ ಮೇಡಮ್ ಸರ್, ಹೌಸ್ ದ ಫೀಲಿಂಗ್ ನಾವು? ಡಾಕ್ಟ್ರೇ, ಮನುಷ್ಯರ ನೀವು? ದೇವ್ರು ಡಾಕ್ಟ್ರೇ. ಸರ್, ಈ ನಿಮ್ ಮಿಷಿನ್ ಆ ಮಿಷಿನ್ ಮಂಜನ್ ಮಿಷನ್ ಕಿಂತನೂ ಗ್ರೇಟ್ ಮಿಷನ್ ಸರ್. ಸರ್, ನಾನು ಗಂಡಸು ಸರ್. ಗಂಡಸು ಗಂಡಸು ನಾನು ಗಂಡಸು. ಅಯ್ಯೋ ಪಾಪ, 95 ಸ್ಕಿಟ್ಟಿಂದ ಗಂಡ್ಸಾಗ್ಬೇಕು ಅಂತಿದ್ದ. ಕೊನೆಗೂ ಈ ಸ್ಕಿಟ್ಟಲ್ಲಿ ಗಂಡ್ಸಾಗ್ಬಿಟ್ಟ. ಅಯ್ಯೋ, ನೀನ್ ಗಂಡ್ಸು ಕಣೋ, ಯಾಕೋ ಹಿಂಗ್ ಮಾಡ್ತಾ ಇದೀಯಾ? ಒಂದ್ ಹೆಣ್ಣು ಒಂದ್ ಗಂಡು ಒಪ್ಕೊಂಡಿರ್ಬೇಕಾದ್ರೆ ಬಿಡ್ಸಕ್ಕೆ ನಾಚಿಕೆ ಆಗಲ್ವೇನೆ? ನೀನ್ ಗಂಡ್ಸು ಕಣೋ, ಕೂತ್ಕೋ. ನಾನ್ ಗಂಡ್ಸಲ್ಲ. ನೋಡಮ್ಮ, ಅಲ್ಲಿ ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ನೋಡಲ್ಲಿ ದಿನೇಶನ ಕೆರೆತ ತುಪ್ಪುಕನ ತುಪ್ಪು, ರಾಗಿಣಿಯ ವಯ್ಯಾರ. ಅಯ್ಯೋ ಡಾಕ್ಟ್ರೇ, ಇವ್ನ ಹೆಂಗಾದ್ರೂ ಸರಿ ಮಾಡಿ ಡಾಕ್ಟ್ರೇ. ಅದ ಹೊಸ ಮಷಿನ್ ಕಂಡು ಹಿಡಿದ್ಮೇಲೆ ಸರಿ ಮಾಡಿದ್ರೆ ಆಯ್ತು ಬಿಡಮ್ಮ. ಏನು, ಇನ್ನೊಂದ್ ಮೆಷಿನ್ ಕಂಡುಡ್ಕೋರ್ಗು ನನ್ ಬಾಯ್ ಫ್ರೆಂಡ್ ಹಿಂಗೆ ಇರ್ಬೇಕೇನೋ? ಮಾಡಿದ್ರೆ ಆಯ್ತು ಬಿಡಮ್ಮ. ನೀ ಅಯ್ಯೋ ಓಡಿಬೇಡ ಕಣಮ್ಮ. ಓಡಿಬೇಡ, ಬಿಟ್ಟು ಬಿಡ್ರ ನನ್ನ. ಸರಿ ಮಾಡ್ತೀನಿ ಬಿಡು. ನೀನೇನೋ ಸರಿ ಮಾಡೋದು, ನಾನೇ ಸರಿ ಮಾಡ್ತೀನಿ ಕಣೋ. ಜೊತೆಲೋ ನಾನು ಹೇಳಲ್ಲ. ಬಿಡಮ್ಮ ನೀನು. ನಾನು ಎದ್ದೇಳ್ತೀನಿ, ಕೂರ್ತೀನಿ. ಅಯ್ಯೋ, ಅದನ್ನ ಅವನ ಕೈ ಕೊಡಮ್ಮ. ಹೆಂಗನ್ಸ್ತಿದೆಯೋ ಇವಾಗ? ಸ್ವಲ್ಪ ಸುಸ್ತಿದೆ ಕಣೆ. ಡಾಕ್ಟ್ರೇ, ನನಗೊಂದು ಸೀರೆ ಕೊಡಿಸ್ತೀರಾ? ಸೆಕ್ಯೂರಿಟಿ. ಎಸ್ ಸರ್. ನಿನ್ನಂತವ್ರು ರಿಸರ್ಚ್ ಅನ್ನೋ ಹೆಸರಲ್ಲಿ ನಿನ್ನಂತ ಕಳ್ಳನ ಮಕ್ಕಳು ಇಡೀ ಜೀವರಾಶಿನೇ ಹಾಳು ಮಾಡ್ತಾ ಇದ್ದಾರೆ ಕಣ. ನಿನ್ನಂತವ್ರಿಗೆ ಇದೇ ಸ್ಥಿತಿ. ನಿಜವಾಗ್ಲೂ ಯಾರು ಏನೇನ ಬಯಸ್ತಾ ಇದ್ರು ಅವರಿಂದ ಆ ತನನೇ ಕಿತ್ಕೊಂಡ್ಬಿಟ್ಯಾರೆ. ಛೇ, ತೆಗೆದ್ಬಿಟ್ರ. ಹೆಣ್ಣಾಗ್ಬೇಕು ಅಂತ ಬಯಸಿದಂತ ಹುಡುಗನ್ನ ಮತ್ತೆ ಗಂಡಾಗಿ ಮಾಡಿದ್ದಾರೆ. ಜಡ್ಜಸ್ಗೆ ಏನಾಗ್ತದೆ ಅಂತ ಕೇಳ. ಇನ್ಮೇಲಿಂದ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ನನಗೆ ಸಿಗುತ್ತೆ, ಉಳಿಯುತ್ತೆ ಅಂತ. ನಮ್ಮ ಕಾರ್ತಿಕ್, ನಿನ್ನ ಫಿಸಿಕೇ ಕಣ ನಿಂಗೆ ತುಂಬಾ ಪ್ಲಸ್ ಪಾಯಿಂಟ್. ಆ ಮ್ಯೂಸಿಕ್ ಹಾಕ್ಬಿಟ್ಟು ಆ ನರಳಕ್ ಬಿಟ್ರೆ ನಿನ್ನ ಪರ್ಫೆಕ್ಟ್ ಸಿಂಕಲ್ಲಿ ನೀನು ನರಳುತ್ತಾ ಇದ್ದೆ. ಬಹುಶಃ ನಿನ್ನ ಫಿಸಿಕ್ಕು ನಿನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ನಾನು ತುಂಬಾ ಅಪ್ರಿಷಿಯೇಟ್ ಮಾಡೋದು ಮಂಜನ್ನ. ಬಟ್ ಒಂದು ನಾನು ನಿನ್ನ ಕ್ಷಮಿಸಲ್ಲ, ರಾಗಿಣಿನ ರಾಘವೇಂದ್ರನ್ ಮಾಡಿದ್ ನಂಗೆ ಕ್ಷಮಿಸಲ್ಲ. ತುಂಬಾ ಸುಂದರವಾಗಿ ಕಂಡಿದ್ದು. ಯಾಕೆ ಅಂದ್ರೆ ನಮ್ಮ ಅದ್ಭುತವಾದ ಈ ಮುತ್ತು ರತ್ನಗಳು ವೇದಿಕೆ ಮೇಲೆ ಇರ್ತಕ್ಕಂಥ ನೀವೆಲ್ಲ ಮುತ್ತು ರತ್ನಗಳು ಬಹಳ ಚೆನ್ನಾಗಿ ಮಾಡಿದ್ರಿ. ಒಳ್ಳೇದಾಗ್ಲಿ, ಮುಂದಿನ ಸ್ಕಿಟ್ಗೆ ಶುಭವಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀನು ಈ ಥರ ನಿಂತ್ಕೊಂಡಿದ್ದು ಯಾರಿಗೂ ನೋಡೋಕೆ ಇಷ್ಟ ಆಗಲ್ಲ. ಹೊಸ ವಿಷಯನ ಕಂಡಿಡ್ದಾಯ್ತಲ್ಲ. ಓಕೆ, 2 ನಿಮಿಷದಲ್ಲಿ ಮಾಡ್ಬೋಣ. ಬರ, ನೀವೆಲ್ಲ ಅಡ್ಡೆ ನಿಂತ್ಕೊಳ್ರಪ್ಪ. ಆ ಮ್ಯೂಸಿಕ್ ಬರಲಿ. ನಿರಂಜನ್ ಮತ್ತೆ ರಾಘವೇಂದ್ರ, ಈ ಚಿಟ್ಕೆ ಹೊಡೆಯೋ ಗ್ಯಾಪ್ ಅಲ್ಲಿ ನಿನ್ ಸೌಂದರ್ಯ ಬೇರೆ ತರ ಆಗೋಯ್ತು. ದೃಷ್ಟಿ ತೆಗಿಬೇಕೆಲ್ಲ ಸೇರಿ ನಿನಗೆ. ತೆಗೆದೇ ಬಿಡೋಣ ಸರ್. ಬಹುಶಃ ಯಾವ ಹೆಣ್ಣು ಇಷ್ಟು ಬೇಗ ಟವಲ್ ಬದಲಾಯಿಸ್ಕೊಳ್ಳೋದು ನೋಡಿಲ್ಲ ನಾನು.
ಆದರೂ ಈಗ ಇದು ಮೇಡಮ್ ಈ ಮಜಾ ಭಾರತದಲ್ಲಿ ತುಂಬ ಮ್ಯಾನರಿಸಮ್ಗಳಿಗೆ ಹೆಸರುವಾಸಿಯಾಗಿರೋರು ನಮ್ಮ ಡೈಲಾಗ್ ಮಂಜ, ನಮ್ಮ ತುಬ್ಬುಕ್ ಮಂಜ, ನಮ್ಮ ಬಸವರಾಜು ಅವರು, ಇವ್ರದೆಲ್ಲ ಒಂಥರ ವಿಚಿತ್ರವಾದ ಮ್ಯಾನರಿಸಮ್ಗಳು ನಮ್ಮ ರಾಘವೇಂದ್ರಂದು. ಸೊ ಈ 3 ಜನ ಕಲಾವಿದರನ್ನ ಇಟ್ಕೊಂಡು ಆ 3 ಜನ ಪಾತ್ರ ನಮ್ಮ ಕಾರ್ತಿಕ್ ಮೇಲೆ ಬಂದರೆ ಹೇಗಿರುತ್ತೆ ಅಂತ. ಬಹುಶಃ ಈ ಅಷ್ಟೂ ಕ್ಯಾರೆಕ್ಟರ್ಗಳನ್ನು ನಿಭಾಯಿಸುವಂಥ ಶಕ್ತಿ ಕಾರ್ತಿಕ್ಗಿದೆ, ಅದಕ್ಕೆ ಅವನನ್ನು ಆಯ್ಕೆ ಮಾಡಿದ್ದಾರೆ. ಪಿ ಕೆ ತುಂಬ ಮುದ್ದಾಗಿ ಕಾಣ್ತಾ ಇದ್ರಿ ನೀವು ಇವತ್ತು. ನಿಮ್ಮ ಕ್ಯಾರೆಕ್ಟರ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರಿ. ನಮ್ಮ ಮಂಜ, ನಮ್ಮ ತುಪ್ಪುಕ್ ಮಂಜ, ನಮ್ಮ ಬಸವರಾಜು ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಕಾರ್ತಿಕ್ ಸ್ಟೀಲ್ ದ ಶೋ. ಥ್ಯಾಂಕ್ ಯು ಮ್ಯಾಮ್. ಸೂಪರ್. ರಾಜೇಂದ್ರ ಸರ್, ನಿಮಗೆ ಹೇಗೆ ಅನಿಸ್ತು? ಇಲ್ಲ, ಕಾನ್ಸೆಪ್ಟು ಅದನ್ನು ಮಾಡಿದ ರೀತಿ, ಸೆಟ್ಟು, ಕಲಾವಿದರು ಎಲ್ಲ ಅದ್ಭುತವಾಗಿ ಮಾಡಿದ್ರು. ನಮಗೆ ನಗೋದಕ್ಕೆ ಪ್ರಯಾಸ ಪಡಬೇಕಾಗಿ ಬರಲಿಲ್ಲ, ಅದು ಅನಾಯಾಸವಾಗಿ ಬಂತು. ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಶ್ರಾವ್ಯ ಫುಲ್ ನಗಾಡ್ತಿದ್ರಪ್ಪ. 2-3 ಸಲ ಹಿಂದೆಲ್ಲ ತಿರ್ಕೊಂಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಹೇಗೆ ಅನ್ನಿಸ್ತು? ತುಂಬ ಎಂಜಾಯ್ ಮಾಡಿದೆ. ಟೆಕ್ನಿಕಲಿ ಮ್ಯಾಮ್ ಮತ್ತು ಸರ್ ಹೇಳಿದ್ರು. ಆ್ಯಂಡ್ ಕಾರ್ತಿಕ್ ಅವರು ಡೆಫಿನೆಟ್ಲಿ 3 ಕ್ಯಾರೆಕ್ಟರ್ ಒಟ್ಟಿಗೆ ಮಾಡಿ, ದಟ್ಸ್ ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ರಾಘವೇಂದ್ರ ಅಲ್ಲ, ಅವರು ಬಂದಾಗ ನಾನು ಆ್ಯಕ್ಚುಲಿ ಹುಡುಗಿನೇ ಅಂದ್ಕೊಂಡೆ. ನಿಜವಾಗ್ಲೂ ನಾನು ಹುಡುಗಿ ಬಂದರು ಅಂತಲೇ ಅಂದ್ಕೊಂಡೆ. ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಸ್ವೀಟ್ ಆಗಿದ್ದಾರೆ ಅಂತ ಅನ್ಕೋತೀನಿ. ಸರಿ, ಬಟ್ ಕಿರಿಕಲಾಕಾಸ್ ಒನ್ಸ್ ಅಗೈನ್ ಸೂಪರ್ ಆದ ಸ್ಕಿಟ್ಗೆ ಥ್ಯಾಂಕ್ ಯು. Today I'm feeling like flying. ಯಾಕೋ ಫುಲ್ ಸ್ಲ್ಯಾಂಗ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಏನ್ ಕತೆ? ಇದು ಅಂತಿಂತ ಕಥೆ ಅಲ್ಲ, ಅಮರ ಪ್ರೇಮ ಕಥೆ. ಈ ಎಕ್ಸ್ಟ್ರಾರ್ಡಿನರಿ ಇಂಟರ್ನ್ಯಾಷನಲ್ ಲವ್ ಸ್ಟೋರಿ ಹೇಳಕ್ ಬರ್ತಾರೆ ನಮ್ಮ ಅಲಿಕಟ್ಟೆ ಅಂಡ್ ತಮಾಸ್. ಲೆಟ್ಸ್ ವೆಲ್ಕಮ್ ಅಲಿಕಟ್ಟೆ ಅಂಡ್ ತಮಾಸ್. ಈ ನನ್ನ ಬ್ಯೂಟಿನ ನೋಡಿ ನಮ್ಮ ಏರಿಯಾದಲ್ಲಿರೋ ಹುಡುಗರೆಲ್ಲ ನನ್ನ ಹಿಂದೆ ಫಾಲೋ ಮಾಡ್ತಾ ಇದ್ರು. ಅವ್ರ ಕಣ್ಣು ತಪ್ಪಿಸಿ ಬರೋದ್ರೊಳಗೆ ಸಾಕಾಗೋಯ್ತಪ್ಪ. ಬೈ ನಾನು ಸ್ಕೆಲಿಟನ್ ತರ ಇದ್ದೀನಿ ಅಂತ ಅನ್ಯತಾ ಭಾವಿಸಬೇಡಿ. ನಾನೇ ಈ ಟೈಟಾನಿಕ್ ಶಿಪ್ ಕ್ಯಾಪ್ಟನ್, ಅಂದ್ರೆ ಡ್ರೈವರ್ ಅಂತ. ಏನಂದ್ರೆ ಈ ದೊಡ್ಡ ದೊಡ್ಡ ಶಿಪ್ ಕ್ಯಾಪ್ಟನ್ಗಳೆಲ್ಲ ಇಂಗ್ಲಿಷ್ನಲ್ಲೇ ಪೀಟರ್ಸನ್, ನೆಲ್ಸನ್, ಥಾಮಸನ್ ಅಂತ ಹೆಸರಿಟ್ಕೊಂಡಿರ್ತಾರೆ. ಆದ್ರೆ ನಾನು ಪಕ್ಕ ಕನ್ನಡತಿ ನೀಲಾಜಿ ಅಂತ ಹೆಸರಿಟ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಿವತ್ತು ಈ ಟೈಟಾನಿಕ್ ಶಿಪ್ನ ಲೋನಲ್ಲಿ ತಗೊಂಡಿದ್ದೀನಿ. EMI ಕಟ್ಟಬೇಕು. ಜೈ ಮಜಾ ಭಾರತ ಕಾಮಿಡಿ ನೋಡಿ ಮಜಾ ಮಾಡಿ. ಮಿಸ್ ಆದ್ರೆ ಊಟ ನೋಡಿ. ಎಲ್ಲ ಬಟ್ಟೆ ಐರನ್ ಮಾಡ್ಕೊಳ್ಳಿ, ಬರೀ ಮೈಲಿ ಓಡಾಡಿ. ಟೈಟಾನಿಕ್ ಕಾರ್ಸಿನ ಯಾವಾಗ ಬರುತ್ತೆ? ನಿನ್ನ ಮಕ್ಕಳು ಇಷ್ಟ ಆಗ್ತು. ಈ ಬೋಟ್ ಯಾಕೆ ಹಿಂಗ್ ತಿರುಗ್ತಾ ಇದೆಯಲ್ಲ? 10,000 ಎಣ್ಣೆ ಬಾಟ್ಲ್ ಕೆಳಗಡೆ ಇದೆ. 10,000? ಹೌದು. ಬೋಟ್ ಮುಳುಗಿದ್ರು ನಾ ಮುಳುಗಲ್ಲ ಬಿಡಿ, ಇಲ್ಲೇ ಇರ್ತೀನಿ. ಕುಂತ ರೈಟ್ ರೈಟ್ ರೈಟ್. ಹಂಗೆ ಶ್ರೀರಾಮ್ಪುರ ಭಾರತ ಸೈಡ್ಗೆ ಹಾಕು. ಯಾಕೋ? 2 ಕ್ವಾರ್ಟರ್ ತಗೋಬೇಕು. ಮತ್ತೆ ಉಪ್ಪಿನಕಾಯಿ, ಮತ್ತೆ ಹುಡುಗಿ. ಬೇಡ ಬಿಡು, ಬೇಡ ಹೋಗ್. ನಿಲ್ಸ್ಬೇಡ ಹೋಗ್. ಲೇ ಕೋಣ, ಇದೇನು ಸಿಟಿ ಬಸ್ ಅನ್ಕೊಂಡಿದ್ಯೇನೋ ಕೈ ಮಾಡ್ಕೊಂಡು ನಿಂತ್ಕೊಳಕ್ಕೆ? ಟೈಟಾನಿಕ್ ಶಿಪ್ ಕಣೋ. ನಿನ್ನ ಕೈಯೇ ಹಿಂಗೈತೆ ಅಂದ್ರೆ ಇನ್ನ ಅಲ್ಲ, ಮನುಷ್ಯ ಎಷ್ಟು ದೊಡ್ಡದು ಅಂದೆ. ಏನೋ ನಿನ್ನ ಹೇರ್ ಸ್ಟೈಲು. ಥ್ಯಾಂಕ್ ಯು. ಬಾಬಾ, ಇದು ಟೈಟಾನಿಕ್ ಶಿಪ್? ಹೌದು. ಅಲ್ರಿ, ಹೀರೋಯಿನ್ ಬರ್ದೆ ಹೆಂಗ್ ಮೂವ್ ಆಗ್ತೀರಾ ಮತ್ತೆ? ಇದಕ್ಕೆ ಅದು ಬೇರೆ ಇದೆನಾ? ನೋಡ್ತಾ ಇರಿ. ಕರ್ಸಿ. ಓ, ಅಲ್ಲಾಡುತ್ತಿರುವ ಶೇಂಗಾ ಮರಗಳೇ. ಅಲ್ಲಾಡ್ತೈತಂತ ಕಣೋ. ಏನು ಹೆಂಗ ಲಂಚ್ಗಳಕ್ಕಿರುತ್ತೆ ಬಿಡು. ನಿನಗಾಗಿ ರೆಡ್ ಕಾರ್ಪೆಟ್ ಮಾಡಿ ಹಾಸಿರುವೆ. ಬಲಗಾಲ ಮುಂದಿಟ್ಟು ಎಡಗಾಲ ಹಿಂದಿಟ್ಟು ದಯಮಾಡಿ ಒಳಗೆ ಬಾ. ಅಟ್ಲಾಂಟಿಕ್ ಸಮುದ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಸರ್ ಲೇಕ್ ಕರ್ಕೊಂಡ್ ಬಂದಿದ್ಯಾ. ದಿಸ್ ಇಸ್ ಟೂ ಮಚ್. ಐ ಆಮ್ ಸಾರಿ, ಬಡ್ಜೆಟ್ ಕಡಿಮೆ ಇದೆ. ನೋಡು, ಈ ಹಲಸೂರು ಲೇಕನ್ನೇ ಅಟ್ಲಾಂಟಿಕ್ ಸಾಗರ ಅನ್ಕೋ. ಹಾಗಾದ್ರೆ ಅದೆಲ್ಲ ಆಮೆ, ಮೀನು, ತಿಮಿಂಗ್ಲಗಳ?
ಅವ್ರು ನಮ್ಮ ಅಭಿಮಾನಿ ದೇವರುಗಳು. ನೀವ್ಯಾರು? ನಾನು ಈ ಟೈಟಾನಿಕ್ ಹೀರೋಯಿನ್ ರೋಸ್. ರೋಸಾ ರಿಬೆಲ್ಟ್ ಆಗಿರೋ ಟೈರ್ ಇದ್ದಂಗಿದ್ಯಾ ನೀನು? ರೋಸಾ ಮಕ ತೋರ್ಸ. ಅದು ಹಾಲಿವುಡ್ ರೋಸ್, ಇದು ಈ ಮಜಾ ಭಾರತದ ರೋಸ್. ಈ ಬೋಟ್ ಬಗ್ಗೆ 2 ವಿಷಯ ಇದ್ರೆ ಹೇಳು. ಗುಡ್ ನ್ಯೂಸ್ ಇದೆ, ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ? 2 ಹೇಳು. ಮೊದಲು ಗುಡ್ ನ್ಯೂಸ್ ಹೇಳ್ತೀನಿ. ಇದಕ್ಕೆ 11 ಆಸ್ಕರ್ ಅವಾರ್ಡ್ ಬಂದಿದೆ. ಬ್ಯಾಡ್ ನ್ಯೂಸ್ ಏನಂದ್ರೆ ಇದೇ ಟೈಟಾನಿಕ್ ತಂಗಿ ಬಂದಿದೆ. ಗುಡ್ ನ್ಯೂಸ್ ಇಸ್ ಮೆಮೊರೇಬಲ್ ಅಂಡ್ ದ ಬ್ಯಾಡ್ ನ್ಯೂಸ್ ಇಸ್ ಮಸ್ಟ್ ರಿಮೂವೇಬಲ್. ನೀ ಯಾರ? ಕೇಳ್. ಕೇಳ್ತಿದ್ದೀನಿ, ಹೇಳ್. ಕೇಳು. ಕೇಳಕತ್ತೀನಿ. ನನ್ನ ಹೆಸರೇ ಕೇಳು. ಇದು ಒಂದ್ ಹೆಸರ. ಹೋಗ್ಲಿ, ಟಿಕೆಟ್ ಎಲ್ಲಿಟ್ಟಿದೆ ಅತ್ತ? ಎಲ್ಲಿಗೆ ಹೋಗ್ತಿದ್ಯಾ? ಒಂದ್ ನಿಮಿಷ, ಟಿಕೆಟ್ ಒದ್ದೆ ಆಗ್ಬಿಡುತ್ತೆ ಅಂತ ಇಟ್ಟಿದೆ. USA. ಉಷಾ, ಲೇ ಇಲ್ಲಿಂದ ಉಷಾ ಮನೆಗೆ ಹೋಗಕ್ಕೆ ಟೈಟಾನಿಕ್ ಹತ್ಬೇಕೇನ ನೀನು? ಪಕ್ಕದ ಬಿದ್ದೆಲ್ಲ ಆಟ ಆಡ್ಕೊಂಡು ಹೋಗ್ತಾನೆ. ನಾಯಿ ಹೊಡಿಯೋಕ್ಕಲ್ಲ ಬಾಯ್ಲಿ. ಅದು ಉಷಾ ಅಲ್ಲ, USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ. ಇದನ್ನ ಮೊದಲೇ ಹೇಳಕ್ ಏನಾಗಿತ್ತು? ಹೋಗ್ ಕೂತ್ಕ. ಡಾರ್ಲಿಂಗ್, ಐ ವಿಲ್ ಗೆಟ್ ಸಮ್ ಡ್ರಿಂಕ್ಸ್ ಫಾರ್ ಯು. 1 ಮಿನಿಟ್. ಕ್ಯಾಪ್ಟನ್, ಏನು? ಎಷ್ಟೊತ್ತಿಗೆ ಹೊರಡುತ್ತೆ? ಹೊಂಟಾಯ್ತಮ್ಮ. ನಿಂಬೆಹಣ್ಣು ಇಟ್ಟಾಯ್ತಾ? ಅಯ್ಯ ನಾನು ನಿಂಬೆಹಣ್ಣು ಕಾಣಿಸ್ತಾ ಇಲ್ವಲ್ಲ ಇನ್ನೊಂದು. ಎಲ್ಲ ನಿಂಬೆಹಣ್ಣು ನೋಡಿದ್ರಾ? ಇಲ್ಲೇ ಇಲ್ಲ. ಏಯ್ ಎಕ್ಸ್ಕ್ಯೂಸ್ ಮೀ, ಲಿಫ್ಟ್ ಲಿಫ್ಟ್. ಇದೇನು ಬೈಕು ಕಾರು ಅನ್ಕೊಂಡಿದ್ಯೇನೋ? ಹಡಗು ಹತ್ಕೋಬ. ಹೋಗ್ಲಿ, ನಿನ್ ಹೆಸರೇನು? ಮೈ ನೇಮ್ ಇಸ್ ಜಾಕ್. ಜಾಕ್? ಹಾ, ಟೈಟಾನಿಕ್ ಹೀರೋ ಜಾಕ್. ಲೇ, ಒಳ್ಳೆ ನಾಯಿ ಬಾಯಿ ಹಾಕಿರೋ ಕೇಕ್ ಇದ್ದಂಗಿದೆ ನಿನ್ ಮುಖ. ನೀನು ಜಾಕ? ಬಾರ ಇಲ್ಲಿ, ತಿರುಗೋ ಹಿಂಗೆ. ಲೇ, ಹೊರದೋಗಿರೋ ಗೋಣಿ ಚೀಲ ಇದ್ದಂಗಿದ್ಯಾ. ನಿನಗೆ ಯಾರೋ ಈ ಕ್ಯಾರೆಕ್ಟರ್ ಕೊಟ್ಟಿದ್ದು? ಡೈರೆಕ್ಟ್ರು ಕ್ಯಾರೆಕ್ಟರ್ ಕೊಡ್ತಾರೆ ಕಣ. ನಾನು ಮಾಡಲ್ಲ. ಏಯ್ ನೋಡಕ್ ಮಂಗನ್ ತರ ಇದೀನಿ. ಮರ ಹತ್ತೋದು, ಹಲೋ, ಗ್ರೀಸ್ ಹೊಡೆಯೋದು, ಏಯ್ ಬಚ್ಚಲ್ ಕ್ಲೀನ್ ಮಾಡೋದು, ಕುಡಿ ಅಂತ ಕೇಳಬೇಕು. ಏಯ್ ನಿನ್ನ ಹೆಸರೇನಂತೆ? ಮೈ ನೇಮ್ ಇಸ್ ಜಾಕ್. ಜಾಕ್ ರಾಡ? ನೋ ರಾಡ್, ಓನ್ಲಿ ಜಾಕ್. ರಾಡ್ ಇಲ್ವಾ? ಇನ್ ಟೂಲ್ ಬಾಕ್ಸ್. ನಿನ್ ಟೂಲ್ ಬಾಕ್ಸ್ ನನ್ ಟವಲ್ ತುರ್ಕೆ. ಏಯ್ ವಾಟ್ ಯು ಸ್ಪೀಕಿಂಗ್ ಮ್ಯಾನ್? ಯು ಬ್ಲಡಿ. ಕನ್ನಡ. ಏಯ್ ಯು ಬ್ಲಡಿ ಸ್ಪೀಕಿಂಗ್ ಇಂಗ್ಲಿಷ್. ಕನ್ನಡದಾಗ ಮಾತಾಡಲಿ. ಲೇ, ನಾನು ಬಳ್ಳಾರಿಯಿಂದ ಬಂದೇನೆ, ಕನ್ನಡನ ಮಾತಾಡ್ತೀನಿ. ಹೇಳ. ಮತ್ತಿಷ್ಟೊತ್ತು ಬಾಯಲ್ಲೇನು? ಕ್ಯಾಪ್ಟನ್, ಇಡೀ ಪ್ರಪಂಚದಲ್ಲಿ ಇವನು ಒಬ್ಬನೇ ಖರಾಬ್ ಆಗಿದ್ದಾನೆ ಅನ್ಕೊಂಡೆ, ಆದ್ರೆ ಇವನು ಅವನಿಗಿಂತ ಖರಾಬ್ ಆಗಿದ್ದಾನೆ. ಐ ಲೈಕ್ ಹಿಮ್. ಏಯ್ ದಿಸ್ ಇಸ್ ಮೈ ಸೀಟ್. ನನ್ ಕುರ್ಚಿ. ನಂದಲೇ ಜಾಗದು. ನನ್ ಕುರ್ಚಿ ಕೇಳ. ನಾನ್ ಖರ್ಚಿ ಪಾಕಿಲ್ಲ. ಹೊಡಿತೀನಿ ನನ್ ಕುರ್ಚಿ. ನಂದು. ಅಲ್ಲ ಅಂಡರ್ವೇರ್ ಇದೆ ಕೊಡ್ರ. ಅಂಡರ್ವೇರ್. ಅಂಡರ್ವೇರ್ ಕೊಡ್ರು. ಏಯ್ ದಿಸ್ ಇಸ್ ಯುವರ್ ಅಂಡರ್ವೇರ್. Yes. ಟೂ ಬ್ಲಡಿ. ಸೆಕೆ ಆಗುತ್ತೆ ಅಂತ ಬಿಚ್ಚಾಕಿದ್ದೆ. ಏನ್ ಮಾಡಕತ್ತಿ? ಏನ್ ಮಾಡಕತ್ತಿ? ನಾನೇನಾದ್ರೂ ಮಾಡ್ಕೋತೀನಿ, ನಿನ್ಗೇನ್ ಹೋಗಲ್ಲ. ನೀನೇನಾದ್ರೂ ನೀರಿಗೆ ಬಿದ್ರೆ ಆಮೇಲೆ ಅನ್ಕೊಂಡು ಅವನಾರು ಎತ್ತಕೊಂಡು ಹೋಗ್ಬಿಡ್ತಾನೆ ಬಾಯಿಲಿ. ಬಾಯಿಲಿ ಹೇಳ್ತೀನಿ. ಇಳಿ ಇಳಿ. ಕೇಳ್ತಾ ಇದೀನಿ, ಹೇಳಮ್ಮ. ಕೆಡ್ಸ್ಬಿಟ್ಟ. ಲ್ಯಾಗ್ ಮಾಡ್ಬೇಡ, ಹೋಗಲ್ಲ. ಮಾಡ್ಬೇಡ, ಹೋಗಲ್ಲ. ನಾನು ಮದುವೆ ಆಗೋ ಹುಡುಗಿನ ಕೆಡಿಸ್ಬಿಟ್ಟಲ್ಲೋ. ಕಾಫಿ ಮಾಡೋಣ ಅಂತ ಹಾಲು ತಂದಿಟ್ಟಿದ್ರೆ ಹೆಪ್ಪಾಕಿ ಹಾಲು ಮಾಡ್ಬಿಟ್ಟಿಯಲ್ಲೋ. ಇದು ಹಾಲಲ್ಲ ಕಣೋ, ಗಿಣ್ಣಾಲು. ಗಿಣ್ಣಲ್ಲ ಹಾಲು ಮಾಡ್ಬಿಟ್ಟಿಯಲ್ಲೋ. ಕೆಡ್ಸ್ಬಿಟ್ಟ ಅಂದ್ರೆ ಆ ರೀತಿ ಕೆಡ್ಸ್ಬಿಟ್ಟ ಅಂತಲ್ಲ. ನಾನು ಡ್ರಿಂಕ್ಸ್ ಮಾಡ್ತಿದ್ನ, ಸೈಡ್ ನಂಚ್ಕೊಳಕ್ ಏನು ಇರ್ಲಿಲ್ಲ. ಈ ಬೋಟ್ ಮುಂದೆ ನಿಂಬೆ ಹಣ್ಣು ಕಟ್ಟಿದ್ರಲ್ಲ, ಅದನ್ನ ತಕೊಂಡು ಕೈ ಕೂಯ್ದು ಕಟ್ ಮಾಡಿ ಹಂಗೆ ನೆಕ್ಕೊಂಡು ಡ್ರಿಂಕ್ಸ್ ಮಾಡೋಣ ಅಂತಿದೆ. ಕೆಡ್ಸ್ಬಿಟ್ಟ. ನಿನ್ ಬಾಯಿ ಮಣ್ಣಾಕ. ಓ, I'm sorry ಗುರು, ಬೇಜಾರು ಮಾಡ್ಕೋಬೇಡ. ಎಮೋಷನಲ್ ಏಟ್ ಹಾಕ್ಬಿಟ್ಟೆ, ಎಗರ್ಸಿ ಓದ್ಬಿಟ್ಟೆ. ಐ ಆಮ್ ಸಾರಿ.
ಏನ್ರಿ ನೀವು ಸಹಾಯ ಕೊಟ್ಟಿರ ಅಂತ ಹೇಳಿ ಕಾಪಾಡಕ್ ಬಂದೆ ನೀವು ಹಿಂಗ್ ಮಾಡೋದಾ? ಐ ಆಮ್ ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ. ಅದಕ್ಕೆ ಹತ್ರ ಬರ್ತಾ ಇದ್ದೀರಾ? ಓ ಸಾರಿ ಸಾರಿ ಸಾರಿ. ನೀವು ವಾಟ್ಸಪ್ ಅಲ್ಲಿ ಇದೀರಾ, ಫೇಸ್ಬುಕ್ ಅಲ್ಲಿ ಇದೀರಾ? ತುಂಬಾ ಕಷ್ಟದಲ್ಲಿದ್ದೀನಿ. ಕಷ್ಟದಿದ್ದೀರಾ? ಏನ್ ಕಷ್ಟ? ಬನ್ನಿ ಈ ಕಡೆ. ಕೇಳಿದಾನಲ್ಲ, ಅವನಂದ್ರೆ ನಂಗೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಅವ್ನು 3 ಹೊತ್ತು ಕುಡಿತಾನೆ ಇರ್ತಾನೆ. ನನ್ನ ಪ್ರೀತಿಸಲ್ಲ ಅವನು. ಆದ್ರೂ ನಾನು ಅವನ್ನ ಮದ್ವೆ ಆಗ್ಬೇಕಂತೆ. ಏನು ಅವನು ನಿನ್ ಮದ್ವೆ ಹಾಕನಂತ? ಕ್ಯಾಕರ್ಸ್ ಮಕ್ಕಳು ತುಪ್ಪಕ್ಕಂತ ತುಗಿ. ಹಾಗಲ್ವೇ? ಯಾಕೆ? ಯಾಕಂದ್ರೆ ನಮ್ಮಪ್ಪ ಕುದುರೆ ಬಾಲಕ್ಕೆ ಬೆಟ್ಟಿಂಗ್ ಕಟ್ಟಬೇಕು ಅಂತ ಅವನ ಹತ್ರ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದಾರೆ. ಅದನ್ನ ತೀರ್ಸ್ಬೇಕು ಅಂದ್ರೆ ನಾನು ಅವನ ಮದ್ವೆ ಆಗ್ಲೇಬೇಕು. ರೋಸ್, ಲಕ್ಷಾಂತರ ರೂಪಾಯಿ ಸಾಲ ತೀರ್ಸೋಕ್ ನೀನು ಅವನು ಮದ್ವೆ ಆಗ್ತೀಯಾ? ಒಂದ್ ಮಾತು ಕೇಳ್ತೀನಿ, ಬೇಜಾರಾಗ್ಬೇಡ. ಏನು? ಬಾ ಮುಂದಕ್ಕ. ಐ ಲವ್ ಯು. ನಿನಗೆ ನಾನು ಇಷ್ಟನಾ? ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿ. ಐ ಲವ್ ಯು. ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿ. ಐ ಲವ್ ಯು. ರೋಸ್, where are you, ರೋಸ್? ಲ್ಯಾಗ್ ಮಾಡ್ಬಿಡುವಾಗಲ್ಲ. ಎಲ್ಲೇ ನನ್ನ ಜೊತೆ ಮದುವೆಗೆ ಒಪ್ಕೊಂಡು ಇಲ್ಲಿ ಯಾವನ್ ಜೊತೆನೋ ಸೈಡ್ ಟ್ರ್ಯಾಕ್ ಓಡಿಸ್ತಾ ಇದೆಯೇನೆ? ಸೈಡ್ ಟ್ರ್ಯಾಕು? ಗಾಡಿ ನೆಟ್ ಓಡಿಸು, ಸೈಡ್ಗೆ ಹೋದ್ರೆ ಆಕ್ಸಿಡೆಂಟ್ ಆಗಲ್ವೇ? ಕಷ್ಟಪಟ್ಟು ನಾನು ಕಾಯಿ ತುರಿದು ನಮ್ಮಿಬ್ರು ಮದುವೆಗೆ ಒಬ್ಬಟ್ಟು ಹೂರ್ಣ ರೆಡಿ ಮಾಡ್ತಾ ಇದ್ರೆ ಈ ಬೋ ಜೊತೆ ಸೇರ್ಕೊಂಡು ಮೆಣಸಿನ್ಕಾಯಿ ಮಸಾಲೆ ಅರಿತಾ ಇದೆಯೇನೆ? ಮೆಣಸಿಕಾಯಿನೂ ಅರಿತೀನಿ, ಬದನೆಕಾಯಿನೂ ಸುಲಿತೀನಿ. ಏನೋ ಟಕ್ಲೆ ಬಾ, ನೈಸ್ ಎಷ್ಟು ಹೇಳ್ಕೊಳ. ಏನೇ ಹೆಸರು ನಿಂದ? ಕೇಳ, ಕೇಳ್ತಾ ಇದ್ರಲ್ಲ ಬೋ, ನನ್ನ ಹೆಸರು. ನನ್ನ ಹೆಸರು ಕೇಳ್ಕರ. ನಿನ್ನ ಹೆಸರೇ ಕೇಳು, ನಿನ್ನ ಹೆಸರು ಕೇಳು. ನಿನಗೊಬ್ಬಳು ರೋಸು, ಅವಳಿಗೊಂದು ಜಾಕು. ಸಾಕಾದಾಗೈತೆ ಜೋಡಿ. ಅಮ್ಮ ರೋಸ್, ಒಂದ್ಸರಿ ಮಕ ತೋರ್ಸು. ಅಕ್ಕಿ ಮೇಲೆ ಒಂದು ಕೈ ಮುಟ್ಟು, ನಿನ್ ಕೈಯ ಕಟ್ಟು ಮಾಡ್ತೀನಿ. ಮುಟ್ಟೆ ಬಿಟ್ಟ. ಎಷ್ಟು ಧೈರ್ಯ ನಿನ್ಗೆ? ನಾನು ಮದುವೆ ಆಗ್ಬೇಕು ಅಂತಿರೋ ಬಾವಿ ಗಂಡನ ಮೇಲೆ ಕೈ ಮಾಡ್ತೀಯೇನು? ಅಬ್ಬಾ, ಏನ್ ಪರ್ಫಾರ್ಮೆನ್ಸು! ಡಬಲ್ ಸೆಟ್ ಕಲ್ಪನಾ. ಅಣ್ಣ, ನಮ್ಮ ಹುಡುಗಿ ಕೈ ಕೊಟ್ಬಿಟ್ಲು. ಹುಡುಗಿ ಕೊಟ್ಟಾಗ ಏನಾದ್ರೂ ಸರಿ ಹಿಡ್ಕೊ ಬಿಡ್ಬೇಕಣ. ನಿನ್ ಬಾಯಿ ಮಣ್ಣಾಕ. ಕ್ಯಾಪ್ಟನ್, ನನ್ನ ಹುಡುಗಿ ನನಗೆ ಕೈ ಕೊಟ್ಬಿಟ್ಲು. ಲೇ, ನಿನ್ನ ಮುಖ ನಾರ್ಮಲ್ ಆಗಿದ್ದಾಗೆ ನೋಡಕ್ಕಾಗಲ್ಲ. ನಿನ್ನ ಫೀಲಿಂಗ್ ಅಲ್ಲಿ ಬೇರೆ. ಅಣ್ಣ, ಏನ್ ಮಾಡೋದಣ್ಣ? ಈಗ ಹುಡುಗಿ ಕೈ ಕೊಟ್ಬಿಟ್ಲು. ಕುಡ್ಕಳ ಫುಲ್ ಟೈಟ್ ಆಗು. ನಿಂತ್ಕ, ಫುಲ್ ಟೈಟ್ ಆಗು. ಅದೇ ಟೈಟಾನಿಕ್. ಏ ಕ್ಯಾಪ್ಟನ್, ಅಲ್ಲಿ ಕುಂತಾರಲ್ಲ ಕ್ಯಾಮ್ರಾಮನ್ ಇಬ್ರು, ಅವ್ರು 4 ಜನ ಆಗೋವರೆಗೂ ಕುಡಿತೇನೆ. ಲೇ ಬಳ್ಳಾರಿ, ಅಲ್ಲಿ ಕೂತಿರೋದು ಇಬ್ರಲ್ಲ ಕಣೋ, 3 ಜನ. ಲೇ ಪೆಂಗನ ಮಕ್ಕಳ, ಅಲ್ಲಿ ಕುಂತಿರೋದು 3 ಅಲ್ಲ 4 ಅಲ್ಲ, ಕುಂತಿರೋದು ಒಬ್ರೆ. ಮೈ ಲವ್ ಇಸ್ ಗಾನ್. ಈ ಹುಡುಗಿರ್ನ ನಿಮ್ ಜೊತೆ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮನ್ನೇ ಒಬ್ಬೊಬ್ರೆ ಮಾತಾಡೋ ತರ ಮಾಡಿಬಿಡ್ತಾರೆ. ನನಗೆ ಇವಳನ್ನ ಮರೆಯೋಕ್ಕಾಗ್ತಿಲ್ಲ, ನಿಮ್ ಎಲ್ಲಾ ಹುಡುಗಿರ್ನ ನೋಡಕ್ ಆಗ್ತಿಲ್ಲ. ಈ ಹುಡುಗರು ಲವ್ ನ ಕೊಟ್ಟು ಯಾಮಾರ್ತಾರೆ, ಅದೇ ಹುಡುಗಿರು ಲವ್ ನ ತಗೊಂಡು ಯಾಮಾರಿಸ್ತಾರೆ. ಮೈ ಲವ್ ಇಸ್ ಗಾನ್. ಎಷ್ಟು ಚೆನ್ನಾಗಿ ಡವ್ ಮಾಡ್ತೀಯೋ. ಇಷ್ಟು ದಿನ ಡವ್ ಅಂದ್ರೆ ಬರೀ ಪಾರ್ವಾಳ ಅಂತ ಮಾತ್ರ ತಿಳ್ಕೊಂಡಿದ್ದೆ. ಡವ್ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ ಅಂತ ಗೊತ್ತಾಗಿದೆ ನೀನ್ ಡವ್ ಮಾಡೋದ್ ನೋಡಿ. ಜಾಕ್, ನಾನು ಮನಸಾರೆ ಪ್ರೀತಿಸಿದೆ ನಿನ್ನನ್ನ. ಇದ್ರು ನಿನ್ ಜೊತೆನೆ, ಈ ಟೈಟಾನಿಕ್ ಬೋಟಲ್ ಮುಳುಗಿದ್ರು ನಿನ್ ಜೊತೆನೆ. ಐ ಲವ್ ಯು ಜಾಕ್. ಐ ಲವ್ ಯು ಟೂ. ರೋಸ್, ರೋಸ್. ಜಾಕ್, ನಾನು ಹೇಗ್ ಕಾಣಿಸ್ತಿದ್ದೀನಿ? ನೀನಾ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯಾ. ಜಾಕ್, ನನ್ನ ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತೆ? ಸಾಯ್ಬೇಕು ಅನ್ಸುತ್ತೆ.
ನಿನಗ್ ನೀನೇ ಹೊಡ್ಕೊಂಡ್ರೆ ಪ್ರಯೋಜನ ಇಲ್ಲ ಕಣೋ. ಬಾಯ್ ಮಾಡಾಕ ನಾನು ಇನ್ನೊಂದು ಮಾತು ಕೇಳು. ಕೆಲವು ಹುಡುಗರಿಗೆ ಪ್ರೀಮಿಯರ್ ಅಂದ್ರೆ ಸಿನಿಮಾ ನೆನಪಾಗುತ್ತೆ, ಇನ್ನು ಕೆಲವು ಹುಡುಗರಿಗೆ ಪ್ರೀಮಿಯರ್ ಅಂದ್ರೆ ಬಾರ್ ನೆನಪಾಗುತ್ತೆ. ನಿನಗೆ ಈ ರೋಸ್ ನೋಡಿದ್ರೆ ಏನ್ ನೆನಪಾಗುತ್ತೆ? ಶಿರ್ಷಿ ಮಾರಿ ಅವನ್ ಕ್ವಾಣ ನೆನ್ಪಾಕೇತ್ ನೋ. ಅಷ್ಟೊಂದು ಸುಂದರವಾಗಿದ್ದೀನೇನು? ನಿನ್ನ ಸೌಂದರ್ಯ ನೋಡಿ ಜಡ್ದಸ್ತ ದಂಗ್ ಹೊಡೆದ್ ಕುಂತಾರ ನೋಡಲ್ಲಿ. ಒಂದ್ ಸರ್ಪ್ರೈಸ್ ಐತ್, ಬಾ ಮುಂದ್ ಬಾ, ಮುಂದ್ ಬಾ, ನಿಂತ್ಕೋ. ಜಾಕ್ ಎಲ್ಲಿ ಕಾಣಿಸ್ತಿಲ್ಲ? ಇಲ್ಲಿ ಒಂದ್ ಸ್ಮಾಲ್ ಎಕ್ಸ್ಚೇಂಜ್ ಕೆಳಗಿಳಿ, ಇಳಿ ಕೆಳಗ. ಈಗ ನಿಂತ್ಕೋ. ವಾವ್, ರೋಸ್ ಒಂಚೂರು ಸ್ಮಾಲ್ ಎಕ್ಸ್ಚೇಂಜ್, ಸ್ವಲ್ಪ ಮುಂದೆ ಬಾ ನೀನು. ಓಕೆ. ಸ್ನಾನ ಮಾಡಿ ಎಷ್ಟು ವರ್ಷ ಆಯ್ತು? ಸ್ನಾನ ಅಂದ್ರೇನು? ಜಳಕ ಜಳಕ. ಕ್ಯಾಪ್ಟನ್, ಟೈಲೆಟ್ ಅಲ್ಲಿ ನೀರೇ ಬರ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ತಡಿಯಪ್ಪ, ಹಡಗನೊಳಗೆ ನೀರ್ ಬರುತ್ತೆ. ಅಡುಗಲ್ಲಾಡ್ಲಿ, ನಾವು ಅಲ್ಲಾಡಲ್ಲ. ಹೋಗ. ಜಾಕ್, ರೋಸ್, ನೀನೇನ್ ಕೆಲಸ ಮಾಡ್ತೀಯಾ? ಐ ಆಮ್ ಎ ಪೇಂಟರ್. ಪೇಂಟರ? ಯಾ. ಒಂದ್ ನಿಮಿಷ, ಎಣ್ಣೆಗೆ ಐಸ್ ಕ್ಯೂಬ್ ಬೇಕು, ಎಲ್ಲಿದೆ? ಇನ್ನೊಂದ್ ಸ್ವಲ್ಪ ತಡಿಯಪ್ಪ, ಐಸ್ ಬೆಟ್ಟನೇ ಬರುತ್ತೆ, ತೋಡ್ಕೊಳ ಅಂತೆ. ಜಸ್ಟ್ ಥ್ಯಾಂಕ್ ಯು. ಐಸ್ ಬೆಟ್ಟ ಬರ್ತಿದೆ, ತಪ್ಪಿಸ್ಕೊಳ್ರು. ಐಸು, ಎಣ್ಣೆಗೆ ಐಸ್ ಬೇಕು. ಐಸ್. ಐಸ್. ಗೋ! ಕ್ಯಾಪ್ಟನ್, 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 ಏನು? ನಾವಿನ್ನು ನೆಲ ಮುಟ್ಟಕ್ಕೆ ಎಷ್ಟು ದೂರ ಇದೀವಿ? 2.5 ಮೈಲು ಕಣ. ಆ ಕಡೆಯಿಂದನ ಈ ಕಡೆಯಿಂದನ? ಕೆಳಗಡೆಯಿಂದ ಮುಚ್ಕೊಂಡು ತಪ್ಪಿಸ್ಕೊಳ್ಳು. ಜಾಕ್, ನನ್ನನ್ನು ಕಾಪಾಡ್ತೀಯ ಅಲ್ವಾ? ಮಗ ನಿನ್ನವ್ನು ಎಲ್ಲ ಲವ್ ಸ್ಟೋರಿಲಿ ಬರೋ ಹುಡುಗರು ಸಾಯ್ಬೇಕೇನು? ಈ ಲವ್ ಸ್ಟೋರಿ ನೀನ ಸಾಯ್ ಹೋಗು. ಜಾಕ್, ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ತೀವಿ ಏನು? ಲಟ್ಟೆ ಪುಸ್ಕಿ. ಐ ಆಮ್ ಜಾಮ್. ರೋಸ್, ವಾಟ್ ಜಾಕ್? ರೋಸ್, ವಾಟ್ ಜೋಕ್? ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಂಗಿದೆ ನೀನು. ಯಾವ ಟೈಟಾನಿಕ್ ಅಂತ ಗೊತ್ತಾಗ್ಲಿಲ್ಲ ನಂಗೆ. ನಿಮ್ಗೆ ಮಜಾ ಬರುತ್ತೆ. ಹಾಕಿರೋ ಟೈಟಾನಿಕ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಒಟ್ಟಿನಲ್ಲಿ ಅಮೇಸಿಂಗ್ ಆಗಿರುವಂತ ಟೈಟಾನಿಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಜಡ್ಜಸ್ ನ ಕೇಳೋಣ. ಸರ್, ಎಕ್ಸಲೆಂಟ್ ಕಾನ್ಸೆಪ್ಟ್ ವೆಂಕಟ್ ಅವ್ರದ್ದು, ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು. ಆರ್ಟ್ ಡೈರೆಕ್ಟರ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಬಹಳ ಚೆನ್ನಾಗಿತ್ತು. ಏನಪ್ಪ ತುಂಬಾ ನಗು ಬರುವಂತದ್ದು ಅಂದ್ರೆ ಟೈಟಾನಿಕ್ ಬೋಟಲ್ಲಿ ಈ ತರದ್ದು ಕ್ಯಾರೆಕ್ಟರ್ಗಳು. ಸ್ಟಾರ್ ಹೋಟ್ಲಲ್ಲಿ ಚಾಕಣ ಹುರಿದು ಇಟ್ಟಂಗಿತ್ರಿ. ನಗ್ಸೋದಕ್ಕೆ ಮ್ಯಾಕ್ಸಿಮಮ್ ಒಳ್ಳೆ ಎಲಿಮೆಂಟ್ಸ್ನೆಲ್ಲ ಕಟ್ಕೊಟ್ಟಿದ್ರು. ಶ್ರೀರಾಮ್ಪುರದಲ್ಲಿ ಕಳ್ಳೆ ಬೀಜ ತಗೊಳಕ್ ನಿಲ್ಸೋದು, ಇವೆಲ್ಲ ಕಲ್ಪನೆಗೆ ಮೀರಿದ ನಗುವಿನ ಮೆಟೀರಿಯಲ್. ಇವೆಲ್ಲವೂ ಕೂಡ ಕಂಟೆಂಟ್ ಕಮ್ಮಿ ಇತ್ತು, ಕಲಾವಿದರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಕಲಾವಿದರ ಆಯ್ಕೆ ಈ ಸ್ಕಿಟ್ಟಿನ ಪ್ಲಸ್ ಪಾಯಿಂಟ್. ನೀವೆಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ರಾಜೇಂದ್ರ ಸರ್, ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಎಸ್ಪೆಷಲಿ ರೋಸಿ ಅವರು ಅದ್ಭುತವಾಗಿ ಮಾಡಿದ್ರು ಅವರು. ಬಟ್ ಸೂಪರ್ ಪರ್ಫಾರ್ಮೆನ್ಸ್, ಚೆನ್ನಾಗಿ ಮಾಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರಾವ್ಯ, ನಿಮಗೆ ಹೇಗನ್ನಿಸ್ತು? ನಂಗೆ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು, ಟೈಮಿಂಗ್ ಇಷ್ಟ ಆಯಿತು, ಆ್ಯಂಡ್ ಹೀರೋ ತುಂಬ ಕ್ಯೂಟ್ ಅನಿಸಿದ್ರು. ತುಂಬ ಕ್ಯೂಟ್ ಆಗಿದ್ದಾರೆ, ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ರಂಗಭೂಮಿಗೆ ಬಂದು ಮೊದಲನೇ ನಾಟಕನೇ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ. ತುಂಬ ಅದ್ಭುತ ನಾಟಕ. ಆ ನಾಟಕದಿಂದನೇ ನನ್ನ ಕೆರಿಯರ್ ಶುರು ಆಯಿತು ಸರ್. ತುಂಬ ಥ್ಯಾಂಕ್ಸ್ ಸರ್ ಅಂತ ನಾಟಕ ಕೊಟ್ಟಿದ್ದಕ್ಕೆ. ಅಣ್ಣ, ಏನಪ್ಪ ಯಾಕೋ ಮನ್ಸಿಗೆ ಭಾಳ ಬೇಸರ ಆಗಕತ್ತೈತಿ. ಹೋಗ್ ಬಂದ್ಬಿಡು, ಸರಿ ಹೋಗುತ್ತೆ. ಎಲ್ಲಿಗೆ?
ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ. ಇಲ್ಲಣ್ಣ ಈ ಟೈಟಾನಿಕ್ ಜಾಕ್ಗೆ ಒಂದು ಹೀರೋಯಿನ್ ಸಿಗ್ವಲ್ತು. ಏನ್ ಜಾಕೆಟ್ ಸಿಕ್ಕಿದಾಳಲ್ಲ ಪಕ್ಕದಲ್ಲೇ ಇದಾಳಲ್ಲ. ಈ ರೋಸ್ ಅಲ್ಲ, ರೋಸ್ ಪಾಟದಂಗ ಐತೆ, ನನಗೆ ಇಷ್ಟ ಇಲ್ಲ ಇದು. ಇಷ್ಟೋ ತನಕ ಮತ್ತೆ romance ಡೈರೆಕ್ಟ್ ಆಗಿ ಅಷ್ಟೇ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಾ. ಏನಿಲ್ಲ, ಇಲ್ಲಿ ರೋಸ್ ಹುಡ್ಕಕತ್ತೀನಿ, ಯಾರು ಸಿಗವಲ್ರು. ಓ ಅಲ್ಲಿ ಕುಂತಾರಲ್ಲ ಆ ರೋಸ್ ಜೊತೆಗೆ ಒಂಚೂರು ಮಾತಾಡ್ಬೇಕು. ಚೂರ್ ಮಾತಾಡ್ಬೇಕು, ಮಾತಾಡು. ಬರ್ರಿ ಆಯ್ತು ಚೂರು. ಒಂಚೂರು. ಮುಂದೆ ನಿಂತ್ಕೊಳ್ಳಿ. ಅವ್ರ ಮುಂದೆ ನಿಂತ್ರೆ ನೀ ಕಾಣಲ್ಲ ಕಳದೆ. ಸ್ಮಾಲ್ ಎಕ್ಸ್ಚೇಂಜ್, ಒಂಚೂರು ಕೆಳಗಿಳಿರಿ. ಅಲ್ಲ ಅವ್ರ ಹಿಂದೆ ನೀನ್ ನಿಂತ್ಕೋಬೇಕಂತ ಜಗದೀಶ ನೀನ್ ಎತ್ಕೋಬೇಕು. ಇಲ್ಲ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೈ ಹಿಂಗೆ ನೀಡ್ರಿ. ಸೂರಿ ಒಂದು ಮ್ಯೂಸಿಕ್ ಹಾಕು ಫೀಲಿಂಗ್ದು. ಆಯ್ತೇನಾ? ರೋಸ್ ನನ್ ನೋಡಿದ್ರೆ ಏನ್ ಅನ್ಸಾಕತ್ತೈತಿ ನಿನಗ? ಇನ್ನೊಂದ್ ಸ್ವಲ್ಪ ಹೈಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ತಡಿ ಇನ್ನೊಂದು ಡಯಸ್ ಕೊಡ್ರೋ ಇಲ್ಲಿ. ಚೆನ್ನಾಗಿದ್ದೀನ ನೋಡಕ? ತುಂಬಾ ಕ್ಯೂಟ್ ಆಗಿದ್ದೀರಾ. ನೀವು ತುಂಬಾ ಚೆನ್ನಾಗಿದ್ದೀರಿ. Thank ಬರ್ರಿ you. ಒಂದ್ ಡ್ಯಾನ್ಸ್ ಮಾಡ್ಬಿಡೋಣ ಹಂಗ. ಸರಿ ಆಯ್ತು. ಬರ್ರಿ. ಹುಡುಗರು ಡಾಕ್ಟರ್ ಕಾಸ್ಟ್ಯೂಮ್ ಹಾಕೊಂಡ್ರು ಅಂದ್ರೇನೆ ಒಂಥರ ಭಯ ಆಗತ್ ಕಣ. ಓ ಯಾಕೆ? ಅಯ್ಯೋ ಅವ್ರು ಮಾಡೋ ಎಡವಟ್ಟುಗಳು ಒಂದ ಎರಡ. ಸರಿ ಇವಾಗ ಏನಂತ ಕತೆ? ಇವತ್ತು ಕೂಡ ಒಂದು ಎಕ್ಸ್ಟ್ರಾರ್ಡಿನರಿ ಆಪರೇಷನ್ ಮಾಡ್ತೀವಿ ಅಂತ ಹೇಳಿ ರೆಡಿ ಆಗ್ಬಿಟ್ಟಿದ್ದಾರೆ. ಅದೇನು ಅಂತ ನೋಡ್ಕೊಂಡ್ ಬರೋಣ. ಲೆಟ್ಸ್ ವೆಲ್ಕಮ್ ಪಂಚ್ ಪಂಟರ್ಸ್. ಶವಯಾತ್ರೆಗೆ ಶಿವನಾಮ ಸ್ಮರಣೆ ಬೇಕೇನ? ಡಾಕ್ಟ್ರೆ ಎಂಟ್ರಿ ಸಾಂಗ್ ಇಲ್ಲ ಅಂದ್ರೆ ಸ್ಕಿಟ್ ಎದ್ದೇಳಲ್ಲ ಅಂತ ಹೇಳಿದಾರೆ. ಯಾರು ಹೇಳಿತ್ತು? ನಮ್ಮ ಮೆಂಟರ್ ನವೀನ್ ಸರ್. ಅವ್ರು ಹೇಳ್ಬಿಟ್ರು ನೀನ್ ಕೇಳ್ಬಿಟ್ಟ. ಅವ್ರು ಹೇಳೋದಕ್ಕೊಂದ್ ಅರ್ಥ ಇದೆ, ನೀವ್ ಮಾಡೋದಕ್ಕೆ ಅರ್ಥ ಇಲ್ಲ. ಹೋಗ್ ಕೆಲ್ಸ ನೋಡೋಗು. ಸರಿ ಕಾಂಪೌಂಡ್ರ ಡಾಕ್ಟ್ರೆ. ಲೈ ಜನರೇಟರ್ ಹಾಕ್ಸು ಅಂತಿದ್ರು, ಹಾಕಿಸ್ತೆ. ಒಂದ್ ನಾಯಿನೂ ಬರ್ತಾ ಇಲ್ವಲ್ಲ. ಹಂಗೆ ಡಾಕ್ಟ್ರೆ, ಲೋ ಮಾಡೋ ಅಂದ್ರೆ ಯಾರು ಲೋ ಮಾಡಲ್ಲ. ಅದೇ ಮದುವೆ ಫಿಕ್ಸ್ ಆದ್ಮೇಲೆ ಹಳೆ ಹುಡುಗರೆಲ್ಲ ಕೀವಲ್ ಬರ್ತಾರೆ. ಅಪ್ರೂಪಕ್ಕೊಂದು ಅಪ್ಪನ್ ಗುಡ್ದು ಮಾತಾಡ್ಬಿಟ್ಟೆ ಕಣ. ಡಾಕ್ಟ್ರೆ ಇಲ್ವಾ ಅಂದ್ರೆ ಅಪ್ಪ ಓಲಿ ಬಿಡ. ಜನರೇಟರ್ ಹಾಕಿಸ್ಬಿಟ್ಟು ಲಾಸ್ ಆಗ್ಬಿಟ್ಟಿದೀನಿ. ಹೆಂಗಾದ್ರೂ ಮಾಡಿ ದುಡ್ಡು ಮಾಡ್ಬಿಡ್ಬೇಕಣ್ಣ. ಹಂಗಾದ್ರೆ ಬಂದ್ ಪೇಷಂಟ್ ಎಲ್ಲ ಕೊಯ್ದು ಬಿಡೋಣ. ಈಗ ಔಟು ಮುಳ್ಳಾಪ್ರೆಸನ್ ತೋರ್ಸಿದ್ದೆ ತಪ್ಪಾಗೋಗೈತೆ. ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಇವನ್ಯಾರ? ನೀವೇನ್ ಡಾಕ್ಟ್ರೆ 3 ತಿಂಗಳಿಂದ ಇಲ್ಲಿ ಅಡ್ಮಿಟ್ ಆಗಿದ್ದಾನೆ. ಇವನ್ ಕೊಡೋದ್ರ ದುಡ್ಡಿಂದಾನೆ ರೆಂಟ್ ಕಟ್ತಾ ಇರೋದು. ಲೈ ನಿನ್ಗೊಂದ್ ಬಂಪರ್ ಆಫರ್ ಇದೆ ಕಣ. ಏನ್ ಡಾಕ್ಟ್ರೆ? ಒಂದ್ ಕಿಡ್ನಿ ಕೊಟ್ರೆ ಚಟ್ನಿ ಫ್ರೀ. ಚಟ್ನಿಗೋಸ್ಕರ ಕಿಡ್ನಿ ಕೊಡ್ಬೇಕಾ? ಬೇಕಾದ್ರೆ ಇಡ್ಲಿನೂ ಕೊಡಿಸ್ತೀನಪ್ಪ. ಓಲಿ ಬಿಡ, ಒಂದ್ ಬೋಲ್ ಸಾಂಬಾರು ಕೊಡಿಸ್ತೀನಿ ನೋಡು. ಚಪ್ಲಿಲ್ ಹೊಡಿತೀನಿ ಇವಾಗ. ಬೇಡ ಬಿಡ. ಚಟ್ನಿ. ಹೌದು, ಒಂದ್ ಕಿಡ್ನಿಗೇನೋ ಚಟ್ನಿ ಕೊಡ್ತೀರಾ? 2 ಕಿಡ್ನಿ ಕೊಟ್ರೆ? 2 ಕಿಡ್ನಿ ಅಲ್ಲಿದೆ, ಆಲ್ರೆಡಿ ಒಂದ್ ಎತ್ಬಿಟ್ಟಿದೀನಿ. ಹಲೋ ಡಾಕ್ಟ್ರ, ನಿಮ್ಮ ಆಸ್ಪತ್ರೆ ಎಲ್ಲಿದೆ ಹೇಳಿ. ಯಾಕೆ? ಕಿಡ್ನಿಲಿ ಕಲ್ಲ, ಆಲ್ಟಲ್ಲಿ ಹೋಲ್ಲ, ಯೂರಿನಲ್ಲಿ ಬಿಪಿನ, ಬ್ಲಡ್ ಶುಗರ್, ಮೆದುಳಲ್ಲಿ. ಅದಕ್ಕೆ ನನ್ನ ಹತ್ರ ಟ್ರೀಟ್ಮೆಂಟ್ ಇಲ್ಲ. ಅಯ್ಯೋ ಹೇಳಿ ಡಾಕ್ಟ್ರ ನಿಮ್ಮ ಅಡ್ರೆಸ್. ಏನಾಯ್ತಾ? ತುಂಬಾ ಸೀರಿಯಸ್. ಸೀರಿಯಸ್? ಯಾಕೆ ಏನಾಯ್ತು? ತಲೆಯಲ್ಲಿ ಡ್ಯಾಂಡ್ರಫ್ ಆಗಿದೆ. ತಲೆಯಲ್ಲಿ ಡ್ಯಾಂಡ್ರಫ್ ಆದ್ರೆ ಸೀಗೆಕಾಯಿ ಹಾಕು. ಸೀಗೆಕಾಯಿ ಹಾಕು, ನುಗ್ಗೆಕಾಯಿ ಹಾಕು ಅಂತ ಹೇಳಕ್ ನೀನ ಮೊದ್ಲು ಅಡ್ರೆಸ್ ಹೇಳ. ತುಂಬಾ ಸೀರಿಯಸ್ ಡಾಕ್ಟ್ರೆ. ಎಲ್ಲಿದ್ಯಾ? ತನಿಸಂದ್ರ ಹೈವೇ ಪಕ್ಕ ಟೀ ಕುಡಿತಾ ಕೂತಿದ್ದೀನಿ. ಎದಳ ಮ್ಯಾಕ್ಕೆ. ರೈಟ್ ತಗೋ, ಲೆಫ್ಟ್ ಬಾ, ಹಿಂದೆ ಬಾ, ಹಿಂದೆ ಬಾ. ಆಯ್ತಾ ಆಕ್ಸಿಡೆಂಟು? ಆಕ್ಸಿಡೆಂಟ್ ಹಾಕಿದ್ದೇನೆ ಹೈವೇ ರೋಡ್ ಹಾಸ್ಪಿಟಲ್. ನನ್ನ ಮಗನೇ, ನೀನ್ ಹಾರ್ಟ್ ಪೇಷಂಟ್ ಕಣೋ, ನಡೆಯಂಗೆ ಇಲ್ಲ. ನಂಗ್ ನಡಿಯಕ್ ಬರಲ್ಲ ಅಂತ ಹೇಳೋದಲ್ವೇನೋ? ನಿನ್ ಯಾವ ಅಂತ ಕೇಳಿದ್ದು? ಆಯ್ತು ಬಿಡೋ, ಕೂತ್ಕೋ. ಡಾಕ್ಟ್ರ ನಾನು ಹಾರ್ಟ್ ಪೇಷಂಟ್ ಅಲ್ಲ, ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಯ್ತಾ? ನೀ ಏನ್ ತಲೆ ಕೆಡ್ಸ್ಕೋಬೇಡ. ನೀ ಬರಲ್ಲ ಅಂತಂದ್ರು ಅವರೇ ಕರ್ಕ ಬರ್ತಾರೆ. ಯಾವ್ದು ಆಂಬುಲೆನ್ಸ್ ಬಂತು ನೋಡ. ಡಾಕ್ಟ್ರೆ ಆಂಬುಲೆನ್ಸ್ ಅಲ್ಲಿ ಯಾವ್ದು ಐರಾವತ ಬಂತ? ಐರಾವತನ? ನೀ ಇಷ್ಟೊಂದು ಸ್ಪೀಡ್ ಆಗಿ ಬಂದ್ರೆ ನಮ್ಮನ್ನ ಯಾರಮ್ಮ ಕಾಪಾಡೋದು? ನಿಧಾನಕ್ ಬಾ. ಯಾರಮ್ಮ ಇವನು? ನನ್ ಗಂಡ. ಕಾಗೆ ತಿಂದ್ಬಿಟ್ಟಿರೋ ಪಿಂಡ ಇದ್ದಂಗ ಅವನೇ ಗಂಡ ಅಂತ. ಕೈ ಕೊಡ. ಓ ಮೈ ಗಾಡ್,
ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ, ಉಸುರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ ಗಂಡ ನನ್ ಗಂಡ ನಿಮ್ ಗಂಡ ನನ್ ಗಂಡ ಸತ್ತೋಗ್ಬಿಟ್ಟ. ಅಥವಾ ನಂಗೆ ಗೊತ್ತಿರೋದೇ ಕಣಯ್ಯ. ಮತ್ತ್ಯಾಕಮ್ಮ ಕರ್ಕ ಬಂದೆ? ಅಯ್ಯ ಯಾಂದಳಿ ನನ್ ಮಗ ಬದುಕಿರೋವರೆಗೂ ಆಸ್ತಿ ಬಗ್ಗೆ ಮಾತಾಡ್ಲೇ ಇಲ್ಲ. ಬೇಜಾನ್ ಆಸ್ತಿ ಮಾಡಿಟ್ಟಿದ್ದಾನೆ. ಮತ್ ಕಾಪಾಡಿ ಕಾಪಾಡಿ ಅಂತಿದೆ. ಅವ್ನ್ ಬಾಯಿ ಬಿಡಿಸ್ಬಿಟ್ಟು ಆಸ್ತಿ ಎಲ್ಲಿದೆ ಅಂತ ಕೇಳಿ ನನ್ನನ್ ಕಾಪಾಡಿ ಅಂತ ಹೇಳಿದ್ದು. ಕಾಂಪೌಂಡ್ರ ಡಾಕ್ಟರ್ ನಾಲ್ಕು ಬೆಳ್ ಮುಂದ್ಕ ಮುಂದಕ್ಕ ನಾಲ್ಕು ಬೆಳ್ ಹಿಂದ್ಕ ಹಿಂದಕ್ಕ ಮಡ್ಚ್ಕೊಂಡು ಮಡ್ಚ್ಕೊಂಡು ಆ ಎಣ ಎತ್ತೆಸಿ. ಡಾಕ್ಟ್ರೆ ಹೇಳದನ್ನ ಫಸ್ಟ್ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಹೇಳೆ. ಯಾವ್ದೋ ನಿಮ್ಮ ಹತ್ರ ಇಂಜೆಕ್ಷನ್ ಇದೆಯಂತಲ್ಲ, ಅದನ್ನ ಚುಚ್ಚಿದ್ರೆ ಸತ್ತಿರೋ ಹೆಣಕ್ಕೆ 2 ನಿಮಿಷ ಜೀವ ಬರ್ತಂತಲ್ಲ, ಆ ಇಂಜೆಕ್ಷನ್ ಕೊಟ್ಟಿ ಅವ್ನ್ ಬಾಯ್ ಬಿಡಿಸಿ ಆಸ್ತಿ ಎಲ್ಲಿದೆ ಅಂತ ಹೇಳ್ಸಿ. ಅದಕ್ಕೆ 1 ಲಕ್ಷ ಆಯ್ತದೆ. 1 ಲಕ್ಷ ಅಲ್ಲ 1 ಕೋಟಿ ಆಗ್ಲಿ ಬಿಡಿ ಡಾಕ್ಟ್ರೆ. ಬೇಜಾನ್ ಆಸ್ತಿ ಮಾಡಿಟ್ಟಿದ್ದಾನೆ. ಕಾಂಪೌಂಡ್ರ ನಾಲ್ಕು ಬೆಳ್ ಮುಂದ್ಕ ನಾಲ್ಕು ಬೆಳ್ ಹಿಂದ್ಕ ಮಡ್ಚ್ಕೊಂಡು ಮುಚ್ಕೊಂಡು ಇಂಜೆಕ್ಷನ್ ಮಾಡ್ರಪ್ಪ. ಹೋಗಿ ಇಂಜೆಕ್ಷನ್ ಮಾಡು. ಲೈ ನಿನ್ಗೊಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಕಣ. ಗುಡ್ ನ್ಯೂಸ್ ಏನ್ ಡಾಕ್ಟ್ರೆ? ಹಾರ್ಟ್ ಎಲ್ಲಿದೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ ನ್ಯೂಸ್ ಏನ್ ಡಾಕ್ಟ್ರೆ? ನಂಗೆ ಹಾರ್ಟ್ ಆಪರೇಷನ್ ಬರಲ್ಲ. ಏನು ಅಂದ್ರೆ ಕಲ್ಪನಾ? ಅಂದ್ರೆ ಮಾತಾಡ್ರಿ. ಕಲ್ಪನಾ ನಿನ್ನ ಮೊದಲನೇ ಸರಿ ನೋಡಿದಾಗ ಇಂಥ ಬೆಡ್ ಮೇಲೆ ಕೂತಿದೆ ನೆನಪಿದೆಯಾ? ಚಿಕ್ಕ ಹಳ್ಳಿ. ಆಗ FM ಅಲ್ಲಿ ಮುಂಗಾರು ಮಳೆ ಸಾಂಗ್ ಬತ್ತಿತ್ತು. ಇದು ಯಾರು ಬರೆದ ಕತೆಯೋ. ಲೇ ನಾಯಿ, ಅದು ಮುಂಗಾರು ಮಳೆ ಅಲ್ಲ ಕಣೋ, ದುನಿಯಾ ಅಲ್ವಾ? ಅನುಭವ ಇರಬೇಕು. ಕಲ್ಪನಾ, ಅವತ್ತು ತಾನೆ ಈ ಅಂಡೆಗೆ ಈ ಚೊಂಬ್ ಜೋಡಿ ಆಗಿದ್ದು. ಅದನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಕಣೆ. ಆಹಾ, ಮೊಬೈಲ್ ನೀರಲ್ಲಿ ಬಿದ್ದಿದ್ರು ಮೆಮೊರಿ ಕಾರ್ಡ್ ಮಾತ್ರ ಎಷ್ಟು ಚೆನ್ನಾಗೇ ಇದೆ. ಡಾಕ್ಟ್ರೆ ಹೇಗಿದೆ ಈಡು ಜೋಡು? ಜೋಡ್ ತಕ ಹೊಡೆಯಂಗಿದೆ. ಬಾರಮ್ಮ. ಏನಂದ್ರೆ ಆಸ್ತಿ ಎಲ್ಲಿಟ್ಟಿದ್ದೀರಾ ಹೇಳ್ರಿ? ಕಲ್ಪನಾ, ಆಸ್ತಿ? ಲೇ ನೀನೇ ಕಣೆ ನನ್ನ ಜೀವನದ ಆಸ್ತಿ. ನಿನ್ಗಾಗೆ ತಾನೆ ನಾನೆಲ್ಲ ಮಾಡಿಟ್ಟಿರತೀನಿ ಆ ಆಸ್ತಿನ. ಏನಂದ್ರೆ ಡಾಕ್ಟ್ರೆ ಆಸ್ತಿ ಬಗ್ಗೆ ಕೇಳಮ್ಮ ಅಂದ್ರೆ ನುಲಿತವಳೆ. ಇನ್ನು 10 ನಿಮಿಷ ಯಾವ ಇಂಜೆಕ್ಷನ್ ಕೊಡಕ್ ಆಗಲ್ಲ. ಕರೆಕ್ಟ್ 10 ನಿಮಿಷಕ್ಕೆ ಸ್ಟೇಜಿಗೆ ತಂದ್ಬಿಟ್ಟು ನೋಡ. ಇವಾಗ ನಿಂಗೆ ಕಿರೀಟ ಕೊಟ್ಬಿಟ್ರೇನು? ಏಯ್ ಗೆಸ್ಟ್ ಅಪಿಯರೆನ್ಸ್ ಅಲ್ಲೇ ಕಿರೀಟ ತಗೊಂಡಿದ್ ನಾನು. ಚೀಲ ತೊಚ್ಚಿನ ಬೊಂಗರಿ. ಏಯ್ ಯಾರ ನೀನ? ನಾನೇ ಡಾಕ್ಟ್ರ. ಅವಾಗ್ಲೇ ಫೋನ್ ಮಾಡಿದ್ನಲ್ಲ, ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತಾ ಬರ್ತಿದ್ನ. ಗಾಡಿ ಬಂದು ಗುದ್ದು ಬಿಡ್ತು. ಈ ಕಡೆ ಗುತ್ತ ಗೊತ್ತಾಗ್ಲಿಲ್ಲ. ಆಪರೇಷನ್ ಮಾಡಿ. ಮಗು ಊಟಕ್ಕಿಂತ ಮುಂಚೆಗೆ ಗಂಡ ಹೆಣ್ಣ ಅಂತ ಹೇಳಕ್ ಆಗತ್ತೇನಾ? ಆಗತ್ತೆ. ಸ್ಕ್ಯಾನ್ ಮಾಡಿ. ನನ್ನ ಹತ್ರ ಸ್ಕ್ಯಾನಿಂಗ್ ಇಲ್ಲ. ಜೆರಾಕ್ಸ್ ಮಾಡಿ. ನೀನೇ ಜೆರಾಕ್ಸ್ ಕಾಪಿ ತರ ಇದೀಯಾ? ಕಲರ್ ಜೆರಾಕ್ಸ್ ಮಾಡಿ. ಎಲ್ ಗೊತ್ತು ಹೇಳ? ನಾನು ಹಿಂಗೆ ಬರ್ತಾ ಇದ್ನ. 10 ನಿಮಿಷ ಆಯ್ತು. ಕರೆಕ್ಟ್ 10 ನಿಮಿಷಕ್ಕೆ ನಿಮ್ ಫೋನ್ ಬಂತ. ಮಾತಾಡ್ತಾ ಬರ್ತಾ ಇದ್ನ. 10 ನಿಮಿಷಕ್ಕೆ ಕರೆಕ್ಟ್ ಆಪೋಸಿಟ್ ಒಂದ್ ಗಾಡಿ ಬಂತ. ಗಾಡಿ ಬಂದ್ 2 ನಿಮಿಷನೇ ಆಗಿಲ್ಲ, 10 ನಿಮಿಷ ಆತ. ಇರಾಮ ಗಾಡಿ ಬುರ್ರನ ಬಂದು ಕೂತ್ಬಿಡ್ತು. ಗಾಡಿ ಓಡ್ಸ. ಅದಕ್ಕೆ ಡಾಕ್ಟ್ರೆ ಇಲ್ಲಿ ಗುತ್ತ ಗೊತ್ತಾಗ್ಲಿಲ್ಲ, ಆಪರೇಷನ್ ಮಾಡಿ. ನಾನ್ ಹೇಳ್ತೀನಿ ಕಣ, ನಾನ್ ಹೇಳ್ತೀನಿ. ಮೋಸ್ಟ್ಲಿ ಗಾಡಿ ಹಿಂಗ್ ಬಂದು ಹಿಂಗ್ ಗುದ್ದ. ನೋಡ್ಕೊಂಡು ಗಾಡಿ ಓಡ್ಸ. ಡಾಕ್ಟ್ರ ಹಂಗಲ್ಲ. ಲೇ ಸೀತಾರಾಮು, ನಿಂಗ್ ಸೈಕಲ್ ಓಡ್ಸಕ್ ಬರಲ್ ಬಿಡ. ನೀನ್ ಈ ಕಡೆ ಬರ. ಲೇ ಹುಷಾರು ಕಣ. ಮೋಸ್ಟ್ಲಿ ಈ ಕಡೆಯಿಂದ ಹಿಂಗ್ ಗುದ್ದಿರ್ಬೇಕು. ಯಾರ ನಿಂಗ್ ಲೈಸೆನ್ಸ್ ಕೊಟ್ಟಿದ್ದು? ಲೇ ಇಲ್ಲಿ ಡಾಕ್ಟ್ರು ನಾನಾ ನೀವ? ನೀವೇ. ಅದ್ ಹಂಗಲ್ಲ ಕಣ. ನಾನೇ ಹೇಳ್ತೀನಿ. ಅದು ಬೇಡ, ನಾನ್ ಲೈಸೆನ್ಸ್ ತಗೊಂಡ್ಬರ್ತೀನಿ. ಆ ಗಾಡಿ ಹಿಂಗ್ ಬಂದು ಗುದ್ದು ಬಿಡ್ತು. ಡಾಕ್ಟ್ರ್ ನಾನಾ ನೀನಾ? ನೀವೇ. ಮಗನೇ ಮುಚ್ಕೊಂಡು ಹೋಗಿ ಬಿದ್ಕೋ. ಡಾಕ್ಟ್ರ ಆಪರೇಷನ್ ಮಾಡಿ. ಹೋಗೋ ತಿರ್ಪೆ ಮಗನೇ, ನಂಗೆ ಓಡಾಡಕ್ ಆಗಲ್ಲ ಅಂತ ಹೇಳೋದಲ್ವೇನೋ? ನೀನ್ ಯಾವ ದಿನ ಕೇಳಿದ್ದು? ಆಯ್ತು ಬಿಡ, ಹೋಗ್ತೀನಿ. ಲೇ ಇವನ್ ಯಾರೋ ಚೀಲ ಎಲ್ಲ ಎತ್ಕೊಬತ್ತವನೆ. ಡಾಕ್ಟ್ರೆ ಚೀಲ ನಂದೆ. ಐ ತಿರ್ಪೆ ಮಕ್ಕ ನೋಡಿದ್ರೆ ಗೊತ್ತಾಗಲ್ವಾ ಚೀಲ ಯಾರ್ದು ಅಂತ? ತಗೊಂಡೋಗಿ ಎಸಿಯಾ. ಡಾಕ್ಟ್ರೆ ಒಂದೇ ಒಂದು ಪ್ರಾಬ್ಲಮ್. ಆಸ್ಪತ್ರೆಗೆ ಹೋಗು. ಇದು ನಾಟಕದ ತಿಂಟ. ಆಸ್ಪತ್ರೆ ಬಾರೋ, ಹೇಳ ಏನ? ನಿನ್ನೆ ನೀವು ಚೀಟಿ ಬರ್ಕೊಟ್ಟಿದ್ರಲ್ಲ, ಇದೆಲ್ಲ ಸಿಕ್ತು, ಇದೇ ಸಿಕ್ಕಿಲ್ಲ.
ಇದ ನನ್ನ ಮಗನೇ ಪೆನ್ನು ಬರೆಯುತ್ತೋ ಇಲ್ವೋ ಅಂತ ಗೀಚಿರೋದು ಕಣ ಇದು. ಅದನ್ನೇ ತಕ ಬಂದ್ಬಿಟ್ಟವ್ನು. ಡಾಕ್ಟ್ರೆ ಒಂದೇ ಒಂದು ಪ್ರಾಬ್ಲಮ್. ಇನ್ನೂ ಒಂದ ಹೇಳಪ್ಪ. ಈ ಕಾಲ್ ನೋವು ನಡಿಯಕ್ಕಾಗಲ್ಲ. ಕುತ್ಕೊಂಡ್ಬಿಡು ಡಾಕ್ಟ್ರ ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಕೊಡಪ್ಪ. ಅದೇನ್ ಕೊಡ್ತೀಯ ಕೊಡು. ತಗೋ. ಏನೋ ಬರ್ಕೊಟ್ಟೆ? ವೀಲ್ ಚೇರ್. ಇಲ್ಲಿ ಡಾಕ್ಟರ್ ನಾನಾ ನೀನಾ? ನೀವೇ. ನನ್ನ ಮಗನೇ ವೀಲ್ ಚೇರ್ ಬರ್ಕೊಂಡ್ಬಿಟ್ರೆ ವಾಕಿಂಗ್ ಸ್ಟಿಕ್ ನಿಮ್ಮ ಅಪ್ಪ ಬರ್ಕೊಡ್ತಾನ? ಬರ್ಕೊಡ. ಏನೋ ಬರ್ಕೊಂಡೆ? ವಾಕಿಂಗ್ ಸ್ಟಿಕ್. ಅಯ್ಯೋ ಎಲ್ಲಾನು ನೀವೇ ಬರ್ಕೊಂಡ್ಬಿಟ್ರೆ ನಾನೇನು ಇರೋದು? ಯಾರೋ ಇವರೆಲ್ಲ ಪೇಷಂಟ್. ಡಾಕ್ಟ್ರ ಏನ ಆಪರೇಷನ್ ಮಾಡಿ ನೀನ್ ತಿರ್ಪೆ ಮಕ್ಕ ನೋಡಿದ್ರೇನೆ ₹1 ಹುಟ್ಟಲ್ಲ. ಈ ಚೀಲ ಅನಿಷ್ಟದ ಬಗ್ಗೆ ಮಾತಾಡ. ನಿನ್ ಜೇಬಲ್ಲಿ ದುಡ್ಡಿರುತ್ತಾ? ಚೀಲ ಚೀಲ ಕಳೆಯಿತೆ ನಮ್ಮತ್ತಿ ಚೀಲ ಚೀಲ ಅಯ್ಯೋ ನೀನ್ ಏನೋ ಮಾಡ್ದೆ? ನಾವೇನು ಮಾಡಿಲ್ಲ, ಈ ಹಬ್ಬ ಕಿರ್ಚಿದ್ದು. ಏನಮ್ಮ 10 ನಿಮಿಷ ಕಳೆದಾಗ್ಲೇ 10 ನಿಮಿಷ ಆಯ್ತು ಡಾಕ್ಟ್ರೇ. ಕಾಂಪೌಂಡ್ರ ಡಾಕ್ಟರ್ ನಾಲ್ಕು ಬೆಳೆ ಮುಂದಕ ಮುಂದಕ್ಕ 4 ಬೆಳೆ ಹಿಂದಕ್ಕ ಮಡ್ಚ್ಕೊಂಡು ಮುಚ್ಕೊಂಡು ಇಂಜೆಕ್ಷನ್ ಮಾಡ್ರಪ್ಪ. ಇಂಜೆಕ್ಷನ್ ಮಾಡ. ಲೇ ನೀನ್ ಹಿಂಗೆ ಮಧ್ಯದಲ್ಲಿ ಮಾತಾಡ್ತಾ ಇದ್ರೆ ಅನಾಸ್ತಿಸಿಯನ್ನ ಕೊಟ್ಟು ಸಾಯಿಸ್ಬಿಡ್ತೀನಿ. ಬೇಡ ಡಾಕ್ಟ್ರೆ. ಏನಂದ್ರೆ ಕಲ್ಪನಾ ಕಲ್ಪನಾ, ನೀನ್ ನನ್ನ ಪ್ರೀತಿ ಒಪ್ಕೊಂಡ ದಿನ ನನ್ಗೆ ಅದೇ ಯಾಕಿಟ್ಕೊಂಡ್ರಿ ಬಿಟ್ಬಿಡಾಕ್ತಾನೆ. ನೀನೇನೋ ಕೇಳ್ಬೇಕು ಅಂತ ನಿನ್ನ ಮನೆವರೆಗೂ ಬಂದೆ. ಆವಾಗ ನಿನ್ನ ನೋಡಿ ನಕ್ಕಾಗ ಆ ಕೆನ್ನೆ ಮೇಲೆ ಇತ್ತಲ್ಲ ಗುಳಿ, ಅದೇ ಕಡೆ ನನ್ನ ಆಸ್ತಿ. ಬಿದ್ರೆ 4 ಜನ ಮುಳುಗ್ತಾರೆ ಗುಳಿ ಅಂತ. ಡಾಕ್ಟರ್ ನಾನಾ ನೀನಾ? ನೀವೇ. ಫೀಲಿಗೆ ಹೋಗ್ಬೇಡ್ರಿ, ನನ್ ಮೇಲಾಣೆ. ಏನ ಫೀಲ್ ಆದ್ರೆ ಸ್ಮಶಾನ ಒದ್ದೆ ಆಗುತ್ತಾ? ಬಾರಮ್ಮ. ಏನಂದ್ರೆ ಆಸ್ತಿ ಎಲ್ಲಿದೆ ಅಂತ ಹೇಳ್ರಿ. ಆಸ್ತಿ ಕಲ್ಪನಾ, ನೀನೇ ಕಣೆ ನನ್ನ ಜೀವನದ ಆಸ್ತಿ. ನಿನ್ಗಾಗೆ ಕಣೆ ಎಲ್ಲ ಮಾಡಿಟ್ಟಿರೋದು ನನ್ನಲ್ಲಿ. ಆ ಆಸ್ತಿನ ಕಲ್ಪನಾ, ನನಗೆ ಯಾವತ್ತೂ ಹಿಂಗಾಗಿರ್ಲಿಲ್ಲ ಕಲ್ಪನಾ. ನನಗೆ ಇವತ್ತು ಹಿಂಗಾಗ್ಬಿಡ್ತು ಕಲ್ಪನಾ. ಅಳ್ಬಾರ್ದಂಗೆಲ್ಲ ಕುಣ್ಣೀರ್ ಒರ್ಸ್ಕೊಳ್ಳೋ. ನಿನ್ ಗಂಡ ಹೋದ್ರೇನಾಯ್ತು, ನಾನಿಲ್ವಾ? ನಾನು ಇಲ್ವಾ? ನಾ ಸಮಾಧಾನ ಮಾಡ್ತೀನಿ ಹೋಗ. ನಾ ಸಮಾಧಾನ ಮಾಡ್ತೀನಿ ಬಿಡು. ನಾ ಮಾಡ್ತೀನಿ ಎಲ್ಲ ನೀವೇ ಮಾಡ್ಕೊಳ್ಳೋದಾತ್ರ ನಾನೇನು? ನನ್ನ ಮಗನೇ, ನಿನ್ಗೆ ಹಾರ್ಟ್ ಪೇಷಂಟ್ ಕಣ, ನಡಿಯಕ್ಕಾಗಲ್ಲ. ಮಗನೇ, ನಂಗೆ ನಡಿಯಕ್ಕಾಗಲ್ಲ ಅಂತ ಹೇಳೋದಲ್ವೇನೋ? ಆಯ್ತು ಬಿಡು, ಹೋಗ್ತೀನಿ. ಯಾವ ಸೀಮೆ ಗಂಟ ನಮ್ಮ ಕ್ಲೈಮ್ಯಾಕ್ಸ್ ಅಲ್ಲಿ ಕೈ ಕೊಡ್ತಾನಲ್ಲಮ್ಮ, ಹೋಗ್ ಬಿದ್ಕ ಮಾತಾಗೆ. ಇವನ್ಯಾಕ ಬಂದ ತಿರ್ಗಾ? ಏನ ನಿನ್ ಪ್ರಾಬ್ಲಮ್? ಒಂದೇ ಒಂದು ಪ್ರಾಬ್ಲಮ್ ಡಾಕ್ಟರ್. ಅದೇನ್ ಹೇಳಿ ಸಾಯಿ. ನಂಗೆ ಕೂದ್ಲು ಉದುರುತ್ತೆ. ಎಲ್ಲಿ ಕೂದಲು ಉದುರುತ್ತಾ? ನಿಮ್ಗೂ ಉದುರುತ್ತಾ? ನಂಗೂ ಸಿಕ್ಕಾಪಟ್ಟೆ ಉದುರುತ್ತವೆ. ಏನ್ ಮಾಡ್ತೀರಾ? ಕಸ ಹೊಡೆದು ಮೂಲೆಗೆ ಹಾಕ್ಬಿಡ್ತೀನಿ. ಡಾಕ್ಟ್ರೆ ಒಂದೇ ಒಂದು ಪ್ರಾಬ್ಲಮ್. ಹೇಳ. ಕೂದ್ಲು ಉದುರುತ್ತೆ. ಎಲ್ಲಿ? ನುಂಗು. ನಾನ್ ಹೇಳಿತ್ತು ಅಲ್ಲಿರೋ ಮೆಡಿಸನ್ ನುಂಗು ಅಂತ ಕಣೋ, ಪೇಪರೇ ನುಂಗ್ತಿಯಲ್ಲೋ. ಇಲ್ಲಿ ಬರ್ಕೊಟ್ಟಿರೋ ಮೆಡಿಸನ್ ನುಂಗು. ಕಣ್ಣು ಕಾಣಿಸ್ಕೊಬೇಡ ನಾಯಿ. ಡಾಕ್ಟ್ರೆ ಏನ ಆಪರೇಷನ್ ಮಾಡಿ. ಈ ಉಂಡಿಲೇ ಏನು ಸಿಕ್ಲಿಲ್ಲ, ನಿನ್ ತಿರ್ಪೆ ತಟ್ಟೆಲೇನೋ ಸಿಗುತ್ತೆ. ಈ ಚೀಲ ಅವನಿಷ್ಟದ ಬಗ್ಗೆ ಮಾತಾಡ್ಬೇಡ. ನನ್ ಮಗನ ನಿನ್ನ ಹತ್ರ ಬೈಟು ಕಾಫಿ ಇರ್ಲಿ, ಬೈಟು ಬೀಡಿಸಿ ಯಾಕೂ ದುಡ್ಡಿಲ್ಲ ಕಣ. ಚೀಲ ತಿರ್ಗಾ ಯಾಕೋ ಬಂದಿದ್ಯಾ ನಾಯಿ? ಒಂದೇ ಒಂದು ಪ್ರಾಬ್ಲಮ್ ಡಾಕ್ಟ್ರೆ. ಏನ್ ಹೇಳಪ್ಪ? ಕೂದ್ಲು ಉದುರುತ್ತೆ. ಎಲ್ಲಿ? ಅಲ್ಲ, ಈಗ ತಾನೇ ಟ್ರೀಟ್ಮೆಂಟ್ ಕೊಟ್ಟನಲ್ಲ. ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಹೋಗ್ತಾ ಒಂದು ಕೂದ್ಲು ಉದುರ್ತು ಡಾಕ್ಟ್ರೆ. ಮೆಡಿಸನ್ ತಗೊಳ ಸರಿಯಾಗತ್ತೆ. ಹೋಗ ಡಾಕ್ಟ್ರೆ ಒಂದೇ ಒಂದು ಪ್ರಾಬ್ಲಮ್ ಡಾಕ್ಟ್ರೆ. ತಿರ್ಗಾ ಒಂದ್ ಪ್ರಾಬ್ಲಮ್. ತೀರಾ ಬರ ರೋಗನೆಲ್ಲ ನೀನೇ ಅಂಟಿಸ್ಕೊಬಿಟ್ಟಿದ್ಯಲ್ಲೋ. ಹೇಳು ಸಾಯಿ. ರಾತ್ರಿ ನಮ್ಮ ಮನೇಲಿ ಮಲಗ್ತೀನಿ ಡಾಕ್ಟ್ರೆ. ಬೆಳಗ್ಗೆ ಹೇಳ್ತಾ ಪಕ್ಕದ ಆಂಟಿ ಮನೆಯಿಂದ ಎದ್ದು ಬರ್ತೀನಿ ಡಾಕ್ಟ್ರೆ.
ಮಗನ ಇದು ಪ್ರಾಬ್ಲಮ್ ಅಲ್ಲ ಕಣೋ, ಚಪ್ಪಲ ಅಂತಾರೆ. ಡಾಕ್ಟ್ರೆ ಚಪ್ಪಲ ಅಂದ್ರೆ ಅಯ್ಯೋ, ಚಪ್ಲಿನ? ಯಾರ ಇವರೆಲ್ಲ? ಪೇಷಂಟ್ ಡಾಕ್ಟ್ರೆ ಏನ ಮಾಡಿ ನನಗೆ ಮೂಡಿಲ್ಲ ಕಣ, ಒಂದ್ಸರಿ ಮಾಡಿಪ್ಪ. ನನಗೆ ಮೂಡಿಲ್ಲ ಕಣ. ಒಂದ್ಸರಿ ಮಾಡಿ ನೋಡಿ. 50,000 ರೂಪಾಯಿ ಆಯ್ತದೆ ಮಾಡ್ಲಾ? ಏನಪ್ಪ ಒಟ್ನಲ್ಲಿ ಆಪರೇಷನ್ ಮಾಡಿ. ಬರ ಇಲ್ಲಿ. ಬರೀ ಆಪರೇಷನ್ ಆಪರೇಷನ್ ಅಂತ ಸಾಯ್ತಿಯಲ್ಲ. ಈಗ ನೀವ್ ಮಾಡ್ತೀರಾ ಇಲ್ವಾ? ಮಾಡಲ್ಲ ಕಣ, ಮಾಡಲ್ಲ 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 ಕಣ. ನೀವು ಆಪರೇಷನ್ ಮಾಡಿದ್ರೆ ಈ ಚೀಲ ಕೊಡ್ಬೇಕಂತಿದ್ದೆ. ಯಾಕೆ ಆಸ್ಪತ್ರೆ ಮಾರಾಕ್ಬಿಟ್ಟು ಆಯ್ಕ ತಿನ್ನು ಅನ್ನಕ? ಅಲ್ಲ ಇದ್ರಲ್ಲಿ ದುಡ್ಡಿತ್ತು ಅದಕ್ಕೆ ಆಪರೇಷನ್ ತಾನೆ, ಎಲ್ಲಾನು ಕೂದ್ ಕಳಿಸ್ತೀನಿ ಬಾ. ಅಲ್ಲ ಡಾಕ್ಟರ್ ಇನ್ನೊಬ್ರ ಬರ್ತಾ ಇದ್ದೀನಿ, ನಿಮ್ಮ ಆಸ್ಪತ್ರೆಗೆ ಬರ್ತಾ ಇದ್ದೀನಿ. ರೈಟ್ ತಗೊಂಡು ಹಿಂದಕ್ಕೆ ಬರ್ಬೇಕಾ? ಬದ 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 ಬದ. ಕಾಂಪೌಂಡ್ರ, ಅದೃಷ್ಟ ಲಕ್ಷ್ಮಿ ಶೇಕ್ ಹ್ಯಾಂಡ್ ಕೊಡ್ಬೇಕಾದ್ರೆ ದುರಾದೃಷ್ಟ ಲಕ್ಷ್ಮಿ ಲಿಪ್ ಕಿಸ್ಕೊಬಿಡ್ತಲ್ಲ. ಎಲ್ಲ ಇವನಿಂದನೇ ಆಗಿತ್ತು. ಅಯ್ಯೋ ನಾನು ನೀನ್ ಮಾತಾಡ, ನಾನ್ ಕೇಳ್ತೀನಿ. ಆಸ್ತಿ ಎಲ್ಲಿದೆ ಹೇಳೋ, ಆಸ್ತಿ ಎಲ್ಲಿದೆ ಹೇಳೋ. ಯಾವ ಆಸ್ತಿ ಡಾಕ್ಟ್ರೆ? ಈಗ ತಾನೇ ನಿನ್ ಹೆಂಡತಿ ಆಸ್ತಿ ಆಸ್ತಿ ಅಂತ ಸಾಯ್ತಿದ್ಲಲ್ಲ. ಅವಳು ನೋಡಿ ಡಾಕ್ಟ್ರೆ, ಬಾದಾಮಿ ತಿನ್ಕೊಂಡ್ ಬಿಳಿಯಾನೆ ಬೆಳ್ದಂಗ್ ಬೆಳ್ದವಳೆ. ಇವಳು ಸಾಕಕ್ಕೋಸ್ಕರ ಊರೊಳಗೆ ಬೇರೆಯವ್ರ ಹತ್ರ ಸಾಲ ಮಾಡಕ್ಕೆ ಆಸ್ತಿ ಇದೆ ಅಂತ ಬಿಲ್ಡಪ್ ಕೊಡ್ತಿದೆ ಅಷ್ಟೇ. ಅಷ್ಟೇನಾ? ಅಯ್ಯ ನೀನ್ ಏನು ಅಂದ್ರೆ ನನ್ನ ಹತ್ರನೇ ಸುಳ್ಳು ಹೇಳಿದ್ರೇನು? ನನ್ನ ಹತ್ರನೇ ಸುಳ್ಳು ಹೇಳಕ್ ನಿಮಗೆ ಹೇಗ್ ಮನ್ಸ್ ಬಂತು? ನಿನ್ನ ಹತ್ರನೂ ಸುಳ್ಳು ಹೇಳ್ತಾನೆ, ನಿಮ್ಮ ಅಪ್ಪನ ಹತ್ರನೂ ಸುಳ್ಳು ಹೇಳ್ತಾನೆ. 3 ಲಕ್ಷ ರೂಪಾಯಿ ಮುಡುಗ್ಬಿಟ್ಟು ಕರ್ಕೋಬೋದ್. ಡಾಕ್ಟ್ರೆ, ನಿಮ್ಮ ಅಣ್ಣಂಗೋ ತಮ್ಮಂಗೋ, ನಿಮ್ಮ ಅಕ್ಕನ ಗಂಡಂಗೋ ನಿಮ್ ತಂಗಿ ಗಂಡಂಗೋ ಹಿಂಗ ಆಗಿದ್ರೆ ಕಾಸು ಕೇಳ್ತಿದ್ರಾ? ನಮ್ಮ ಅಣ್ಣನ್ಗೋ ತಮ್ಮನ್ಗೋ, ನಮ್ಮ ಅಕ್ಕನ ಗಂಡನ್ಗೋ ತಂಗಿ ಗಂಡನ್ಗೋ ಹಿಂಗ ಆಗಿದ್ದಿದ್ರೆ 4 ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಿದ್ದೆ. ಅಯ್ಯೋ ನನ್ನ ಮಗನೇ. ಕಾಂಪೌಂಡ್ರ ಡಾಕ್ಟರ್, 4 ಬೆಳ್ ಮುಂದಕ 4 ಬೆಳ್ ಹಿಂದಕ ಮಡ್ಚ್ಕೊಂಡು ಏನ? ನಂದೊಂದೇ ಒಂದು ಪ್ರಾಬ್ಲಮ್. ಸರ್ ಜಗಪ್ಪ, ನೀನೇ ಹೈಲೈಟ್ಸ್ ಕಿಟ್ಟಲ್ಲಿ. ಎಷ್ಟು ಲೀಲಾಜಾಲವಾಗಿ ನೀನು ಆಕ್ಟ್ ಮಾಡ್ತೀಯ ಅಂದ್ರೆ ಪಟ 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 1 ಸೆಕೆಂಡ್ ಗ್ಯಾಪ್ ಕೊಡಲ್ಲ. ಅಂದ್ರೆ ಅಷ್ಟು ಸುಲಲಿತವಾಗಿ ಮಾಡ್ಬೇಕಾದ್ರೆ ನಿನ್ನಲ್ಲಿ ಇನ್ವಾಲ್ವ್ಮೆಂಟ್ ಅಷ್ಟು ಚೆನ್ನಾಗಿರ್ಬೇಕು. ನೀನ್ ಡೆಡಿಕೇಶನ್ ಎದ್ದು ಕಾಣ್ತಾ ಇತ್ತು ನನಗೆ. ಎಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ ಕಾರ್ತಿಕ್, ತುಂಬಾ ಚೆನ್ನಾಗಿತ್ತು. ನಿನ್ನ ಸಣ್ಣ ರಿಯಾಕ್ಷನ್ಗಳು ಪಂಚಲ್ಲಿತ್ತದು. ಉದುರೋದು ಒಂದೇ ಆದ್ರೂ ಕೂಡ ನಗ್ಸೋದು 100 ಆಗಿತ್ತು. ಅದು ಬಹಳ ಮುಖ್ಯ. ನಗ್ಸೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಆಗಿರೋದ್ರಿಂದ ನೀನು ನಗ್ಸೋದ್ರಲ್ಲಿ ಸಫಲತೆಯನ್ನ ಕಂಡಿದ್ಯಾ. ಹಾಗಾಗಿ ಖುಷಿ ಕೊಟ್ಟೆ. ನೀನು ತುಂಬಾ ಚೆನ್ನಾಗಿ ಎಲ್ಲರೂ ನಗ್ಸಿದ್ರಿ. ಸೌಮ್ಯ, ನೀವೆಲ್ಲ ತುಂಬಾ ಎಕ್ಸ್ಟ್ರಾರ್ಡಿನರಿ ಇತ್ತು ಸ್ಕಿಟ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಮೇಡಮ್ ಹೇಳಿ ಅಂದ್ರೆ ಈ ಹಿಂದೆ ಮಜಾ ಭಾರತದ ವೇದಿಕೆಯಲ್ಲಿ ಡಾಕ್ಟ್ರು ಪೇಷಂಟ್ಗಳು ಅಂದ್ರೆ ತುಂಬಾ ಫೇಮಸ್ ನೀವುಗಳೆಲ್ಲ. ಆ ಸ್ಕಿಟ್ನ ಮತ್ತೆ ತಗೊಂಡ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು ನನಗೆ. ಒಟ್ಟಾರೆ ಒಂಥರ ವಿಚಿತ್ರವಾಗಿತ್ತು. ನಮ್ ಜಗದೀಶ್ ನೀನು ಚೆನ್ನಾಗಿ ಮಾಡಿದೆ ಕಣೋ. ಸಾಮಾನ್ಯವಾಗಿ ನಿಮ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಒಂಥರ ಓವರ್ ಆಗಿರುತ್ತೆ. ತುಂಬಾ ಸೆಟಲ್ಡ್ ಆಗಿತ್ತು ನಿನ್ ಕ್ಯಾರೆಕ್ಟರ್. ಅದನ್ನು ಕೂಡ ಚೆನ್ನಾಗಿ ಕ್ಯಾರಿ ಮಾಡಿದೆ ನೀನು. ಖುಷಿ ಆಯ್ತು. ಎಲ್ಲೂ ಕೂಡ ಬೋರ್ ಅನಿಸ್ಲಿಲ್ಲ. ಗುಡ್ ಲಕ್. ನೈಸ್ ಇಟ್ ವಾಸ್. ಥ್ಯಾಂಕ್ ಯು ಮೇಡಮ್. ಕರಣ್ ಸರ್, ಹಾಸ್ಯದ ಇದರಲ್ಲಿ ಮುಖ್ಯವಾಗಿ ನಗ್ಸೋದೇ ಪ್ರಧಾನವಾಗಿ ಇದ್ರ ಅಂತಂದ್ರೂ ಅದ್ರ ನಡುವೆ ಒಂದು ಕ್ಯಾರೆಕ್ಟರೈಸೇಷನ್ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಎಲ್ಲ ಇದ್ರಲ್ಲೂ ಕ್ಯಾರಿ ಮಾಡಿದ್ರು. ಇದ್ರಲ್ಲಿ ನಂಗೆ ತುಂಬಾ ಖುಷಿ ಅನಿಸ್ತು. ಎಲ್ರಿಗೂ ಗುಡ್ ಲಕ್. ಥ್ಯಾಂಕ್ ಯು ಸರ್. ಶ್ರಾವ್ಯ, ಕ್ಯಾರೆಕ್ಟರೈಸೇಷನ್ಸ್ ತುಂಬ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸಸ್ ಅಂತೂ ನಾನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ, ಅಷ್ಟು ಚೆನ್ನಾಗಿತ್ತು. ಟೆಕ್ನಿಕಲಿ ಹೇಳಿದ್ದಾರೆ ಮ್ಯಾಮ್ ಮತ್ತು ಸರ್. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಪ್ರದರ್ಶಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇದರಲ್ಲಿ ದಿ ಬೆಸ್ಟ್ ಪರ್ಫಾರ್ಮರ್ ಯಾರು? ಓಕೆ, ಕಿರೀಟ ಯಾರಿಗೆ? 1, 2, 3. ಕಾರ್ತಿಕ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಾರ್ತಿಕ್. ಹೊಸ ನಂಜುಂಡಿ ಕಲ್ಯಾಣ ಚಿತ್ರದ ತಂಡ ನಮ್ಮ ಜೊತೆಲಿತ್ತು. ದಯವಿಟ್ಟು ನೀವು ವೇದಿಕೆ ಮೇಲೆ ಬರ್ಬೇಕು ಸರ್. ಹಾಗೆ ಸಿನಿಮಾದ ನಾಯಕ ತನುಷ್ ಕೂಡ ವೇದಿಕೆ ಮೇಲೆ ಬರಬೇಕು.
ಇಡೀ ಸಿನಿಮಾಲಿ ನೀವೇನ್ ಕಳ್ಕೊಂಡ್ರಿ ಅಥವಾ ಕಲ್ತ್ಕೊಂಡ್ರಿ? ನಾವೇನು ಕಲ್ತ್ಕೊಂಡಿಲ್ಲ, ಕಲ್ತ್ಕೊಂಡಿದ್ದು ತುಂಬಾನೇ ಇದೆ. ಗುರುಗಳ ಜೊತೆ ಮಾಡಿದ್ದು ತುಂಬಾನೇ ಏನು ಒಳ್ಳೆ ಎಕ್ಸ್ಪೀರಿಯನ್ಸು. ಸೂಪರ್. ಶ್ರಾವ್ಯ, ನಿಮ್ಗೆ? ತುಂಬಾನೇ ಒಂದೊಂದು ದಿನಾನು ಒಂದೊಂದು ಮೆಮರಿ ಶೂಟಿಂಗಲ್ಲಿ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ನೋಡ್ದಂಗೆ ಪ್ರತಿಯೊಬ್ಬರದ್ದು ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಸರ್ ಅವಾಗಲೇ ಹೇಳಿದ್ರು, ಆ ನಂಜುಂಡಿ ಕನ್ಯಾನ ಕಂಪೇರ್ ಮಾಡಿದ್ರೆ ಬೇರೆನೇ ವ್ಯೂ ಇಟ್ಕೊಂಡು ಬರ್ತಾರೆ, ಬಟ್ ಸಿಗೋದೇ ಬೇರೆ ಅಂತ. ಸೊ ಟ್ರೇಲರ್ ಆಲ್ರೆಡಿ ಅದು ಝಲಕ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಓಕೆ ಶ್ರವ್ಯ, ಮಜಾ ಭಾರತಕ್ಕೆ ಬಂದಿದ್ದೀರಾ. ಮಜಾ ಭಾರತ ಹೆಂಗ್ ಅನ್ಸ್ತು ನಿಮ್ಗೆ? ತುಂಬ ಎಂಜಾಯ್ ಮಾಡಿದೆ. ನಾನಂತೂ ತುಂಬ ನಗಳಿದೀನಿ, ಗೊತ್ತಿಲ್ಲ. ತುಂಬ ನಗು ಬಂತು, ತುಂಬಾನೇ ಇಷ್ಟ ಆಯ್ತು, ತುಂಬ ಎಂಜಾಯ್ ಮಾಡಿದೆ ನಾನು. ಥ್ಯಾಂಕ್ ಯು. ರಾಜೇಂದ್ರ ಸರ್, ನಮ್ಮ ಜನರು ಏನು ನಿರೀಕ್ಷೆ ಇಟ್ಕೊಂಡು ನಿಮ್ಮ ಸಿನಿಮಾಗೆ ಬರ್ಬೇಕು? ಇದು ಕಮರ್ಷಿಯಲ್ ಸಿನಿಮಾ, ಎಂಟರ್ಟೈನ್ಮೆಂಟ್. 2 ಗಂಟೆ 10 ನಿಮಿಷ ಅವ್ರ ಎಲ್ಲಾ ನೋವನ್ನು ಮರೆಸುವಂತ ಎಂಟರ್ಟೈನ್ಮೆಂಟ್ ಇದೆ. ಮಜಾ ಭಾರತ ನಿಮಗೆ ಹೇಗೆ ಅನಿಸ್ತೆ? ಮಜಾ ಭಾರತ ಆಗ್ಬೋದು, ಯಾವುದೇ ಒಂದು ಆಗ್ಬೋದು, ಈ ತರ ವೇದಿಕೆಗಳು ಕಲ್ಪಿಸೋದಿದೆಯಲ್ಲ, ಅದು ಅದ್ಭುತವಾದ ವಿಚಾರಗಳು. ನಾವು ಬೆಂಗಳೂರಲ್ಲಿವರಿಗೆ ಬಹಳ ಬೇಗ ಅವಕಾಶ ಸಿಗುತ್ತೆ, ಬಟ್ ಗ್ರಾಮೀಣ ಪ್ರದೇಶದವ್ರಿಗೆ ಅಷ್ಟು ಬೇಗ ಅವಕಾಶಗಳು ಸಿಗೋದಿಲ್ಲ. ಅವರುಗಳು ಇಲ್ಲಿ ಬಂದು ನಮಗೆ ಸರಿಸಮರಾಗಿ ನಮಗೆ ಕಾಂಪೀಟ್ ಮಾಡಬೇಕು. ಆವಾಗ ನಾವೇ ಗ್ರೇಟ್ ಅನ್ಕೊಂಡವರೆಲ್ಲ ಸ್ವಲ್ಪ ಹುಷಾರಾಗಿ ಇನ್ನೂ ಹೆಚ್ಚಿದ್ದು ಕಲಿಯೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ ಅನ್ಸುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ದೇಶಪಾಂಡೆ ಕಂಪನಿಯ ಗಿಫ್ಟ್ಗಳನ್ನ ತಗೊಬನ್ನಿ ಚಾಂದಿನಿ. ಇವತ್ತು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀರಿಲ್ದಿರೋ ಬಾವಿ, ಗುಂಡಿಲ್ದಿರೋ ಕೋವಿ, ಐಟಮ್ ಸಾಂಗ್ ಇಲ್ದಿರೋ ಮೂವಿ ನನಗಂತೂ ಮಜಾ ಕೊಡಲ್ಲ. ಲೈಫಲ್ಲಿ ಏನಾದರೂ ಸ್ಪೈಸಿ ಇರಬೇಕು. ಸದ್ಯಕ್ಕೆ ಖಾರ ಆಗಿರೋ ಊಟ ಬೇಕು ಅನ್ನಿಸ್ತಾರೆ. ಮನೇಲಿ ಮಾಡಿಟ್ಟಿರ್ತಾರೆ, ನಮ್ಮ ಮಾಡಿದ್ವಿ. ಹೋಗ್ತೀನಿ ಮಲಿಕೋತೀವಿ, ನೀವು ಹೋಗಿ ಮಲಿಕೊಳ್ಳಿ. ಗುಡ್ ನೈಟ್.